Yes. Good evening, all. Very good evening. ಎಸ್ ಪಂಚಾಯತ್ ರಾಜ್ ಸಿಸ್ಟಮ್ ನೋಡ್ತಾ ಇದ್ವಿ. ಅದ್ರ ಇತಿಹಾಸವನ್ನ ನೋಡಿದ್ವಿ ನಾವು ಆಲ್ರೆಡಿ. ಇತಿಹಾಸವನ್ನ ನೋಡಿದ್ವಿ. ಇವತ್ತೇನಪ್ಪ ಅಂತಂದ್ರೆ ಇವತ್ತು ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಕಮಿಟಿಗಳನ್ನ ನೋಡಿದ್ವಿ. ನಿನ್ನೆ ಸ್ಟಾರ್ಟ್ ಮಾಡಿದ್ವಿ ಆಲ್ರೆಡಿ. ಓಕೆನಾ? ನಿನ್ನೆ ಸ್ಟಾರ್ಟ್ ಮಾಡಿದ್ವಿ. ಇವತ್ತು ಕಂಟಿನ್ಯೂ ಮಾಡ್ತಾ ಹೋಗೋಣ. ಓಕೆನಾ? ಇವತ್ತು ಕಂಟಿನ್ಯೂ ಮಾಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಓಕೆನಾ? ಹ್ಮ್ ನಾವು ನಿನ್ನೆ ಏನ್ ನೋಡಿದ್ವಿ? ಕಮಿಟಿಗಳಲ್ಲಿ ಬಲವಂತರಾಯ ಮೆಹ್ತಾ ಸಮಿತಿಯ ಒಂದು ಕಮಿಟಿಯನ್ನ ನೋಡಿದ್ವಿ. ಓಕೆನಾ? ಆ ಕಮಿಟಿಯನ್ನ ಇವತ್ತು ಸ್ವಲ್ಪ ಮತ್ತೆ ನೋಡ್ತಕ್ಕಂಥ ಕೆಲಸ ನಾವು ಮಾಡೋಣ. ಮೊಘಲರ ಕಾಲದಲ್ಲಿ ಯಾವ ತರ ಇತ್ತು ಸ್ಥಳೀಯ ಸರ್ಕಾರ, ಇದು ಬಹಳ ಇಂಪಾರ್ಟೆಂಟ್. ಓಕೆನಾ? ಇದರಲ್ಲಿ ಯಾವುದೇ ರೀತಿ ಆಮ್, ಅವಕಾಶ ಇರಲ್ಲ ಸ್ಥಳೀಯ ಸರ್ಕಾರಗಳಿಗೆ, ಆದ್ರೂ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕೂಡ ನೆನಪಲ್ಲಿ. ಓಕೆನಾ? ಎಸ್. ಪಂಚಾಯತ್ ಗಂಗರ ಕಾಲದಲ್ಲಿ ಯಾವ ತರ ಇತ್ತು? ಓಕೆನಾ? ಗಂಗರ ಕಾಲದಲ್ಲಿ ಬ್ರಿಟಿಷರ ಕಾಲದಲ್ಲಿ ಏನೆಲ್ಲ ಇತ್ತು, ಯಾವ ತರ ಇತ್ತು ಅಂತ ಕೂಡ ನೋಡಿದ್ವಿ. ಓಕೆನಾ? ಇಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ ಆಗಿರ್ಬೋದು. ಓಕೆನಾ? ಹಾ, ಲಾರ್ಡ್ ಮೇಯರ್ ಕೆಲಸ ಏನಿಲ್ಲಿ, ಲಾರ್ಡ್ ಮೇಯರ್ ಏನ್ ಮಾಡ್ತಾನೆ, ಅದೇ ರೀತಿ ಲಾರ್ಡ್ ರಿಪ್ಪನ್ ಏನ್ ಮಾಡ್ತಾನೆ. ಇನ್ನೊಂದೇನು ಸೂಚನೆ ಅಂತಂದ್ರೆ, ಕೆಳಗಡೆ ಯೂಟ್ಯೂಬ್ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಏನು ಟೆಲಿಗ್ರಾಮ್ ಲಿಂಕ್ ಅನ್ನ ಜಾಯ್ನ್ ಆಗೋದ್ರ ಮುಖಾಂತರ, ನೀವು KS ಗುರುಜಿ ಟೆಲಿಗ್ರಾಮ್ ಚಾನಲ್ ಅನ್ನು ಜಾಯ್ನ್ ಆಗೋದ್ರ ಮುಖಾಂತರ ಏನು ಇಲ್ಲಿರ್ತಕ್ಕಂಥ ಕೆಲವು ಅಪ್ಡೇಟ್ಗಳನ್ನ ಆಗಿರ್ಬೋದು ನೀವು ಪಡ್ಕೊಳ್ಬೋದು. ಓಕೆನಾ? ಇಲ್ಲಿರ್ತಕ್ಕಂಥ ಅಪ್ಡೇಟ್ಗಳನ್ನ ನೀವು ಪಡ್ಕೊಳ್ಬೋದು. ಮತ್ತೆ ಬ್ಯಾಚ್ ಕೋರ್ಸ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಏನೆಲ್ಲ ಮಾಡ್ತಾರೆ ಬ್ಯಾಚ್ ಕೋರ್ಸ್ ಅಲ್ಲಿ. ನಿಮಗೆ ಬಹಳಷ್ಟು ಜನರಿಗೆ ಗೊಂದಲ ಇದೆ. ಏನಂತಂದ್ರೆ ಎಕ್ಸಾಮ್ ಅನ್ನ ಇಷ್ಟು ಕಡಿಮೆ ಟೈಮಲ್ಲಿ ನೀವು ಪಾಸ್ ಮಾಡ್ಬೋದಾ ಸರ್ ಅಂತ ಬಹಳಷ್ಟು ಜನರು ಕ್ವಶನ್ ಮಾಡ್ತಾ ಇದ್ದೀರಾ. ಸೊ ಹಾಗಾಗಿ ಇಲ್ಲಿ ಏನಂತಂದ್ರೆ, ಎಸ್ ಅಬ್ಸಲ್ಯೂಟ್ಲಿ, ನಿಮ್ಮ ಒಂದು ಪ್ರಾಮಾಣಿಕ ಒಂದು ಪ್ರಯತ್ನ ಇತ್ತು. ಓಕೆನಾ? ಎಫರ್ಟ್ ಇತ್ತು, ಹಾರ್ಡ್ ವರ್ಕ್ ಇತ್ತು ಅಂತಂದ್ರೆ ಡೆಫಿನೆಟ್ಲಿ ನೀವು ಯಾವ ಎಕ್ಸಾಮ್ನ ಬೇಕಾದ್ರೂ ಕ್ರ್ಯಾಕ್ ಮಾಡ್ಬೋದು. ಹಾರ್ಡ್ ವರ್ಕ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ರತಿಯೊಂದಕ್ಕೂ. ಓಕೆನಾ? ಹಾಗಾಗಿ ಇದನ್ನು ಸ್ವಲ್ಪ ನೋಡಿ. ಎಸ್. ಲಾರ್ಡ್ ರಿಪ್ಪನ್ ಗೊತ್ತೊಳ್ಳಿ ಡಿಕ್ಲರೇಷನ್ ಅಲ್ಲಿ ಏನಾಯ್ತು, ರಾಯಲ್ ಕಮಿಷನ್ ಅಂದ್ರೆ ಏನು ಅದನ್ನು ಕೂಡ ನೋಡಿದ್ವಿ ನಾವು. ರಾಯಲ್ ಕಮಿಷನ್ ಟೀಮ್ ಬಗ್ಗೆ ಕೂಡ ನೋಡಿದ್ವಿ. ಓಕೆನಾ? ಆಮೇಲೆ ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಡೀಟೇಲ್ ಆಗಿ ಹೆನ್ರಿ ವಿಲಿಯಂ ಪ್ರೈಮ್ ರೋಸ್ ಅಂದ್ರೆ ಯಾರು, ಇವರು ಯಾರು ಅಂತ ಕೂಡ ನೋಡಿದ್ವಿ. ಗಾಂಧಿಗೆ ಪಂಚಾಯತ್ ರಾಜ್ಗೆ ಇರ್ತಕ್ಕಂಥ ಒಂದು ಸಂಬಂಧ ಏನು, ಅವರು ಯಾವುದೆಲ್ಲ ಕಲ್ಪನೆ ಇಟ್ಕೊಂಡಿದ್ರು ಅಂತ ಕೂಡ ನೋಡಿದ್ವಿ. ಓಕೆನಾ? ಅದೆಲ್ಲವನ್ನು ಇಲ್ಲಿ ನೋಡುವಂತ ಕೆಲಸ ನಾವು ಮಾಡೋಣ. ಹ್ಮ್ ಎಸ್. ಜಾನ್ ರಸ್ಕಿನ್ ಅವರು ಬರೆದಂತ ಒಂದು ಪುಸ್ತಕವನ್ನ ಗಾಂಧಿಯವರು ಸರ್ವೋದಯ ಅಂತ ಹೇಳಿ ಟ್ರಾನ್ಸ್ಲೇಷನ್ ಮಾಡ್ತಾರೆ ಪುಸ್ತಕವನ್ನು. ಓಕೆನಾ? ಸರ್ವೋದಯ ಅಂತೇಳಿ ಟ್ರಾನ್ಸ್ಲೇಷನ್ ಮಾಡ್ತಾರೆ. ಅದನ್ನು ಕೂಡ ನಾವು ನೋಡಿದ್ವಿ. ಆರ್ಟಿಕಲ್ 40 ಬಗ್ಗೆ ಕೂಡ ನೋಡಿದ್ವಿ. ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವದಲ್ಲಿ ಇರ್ತಕ್ಕಂಥ ಆ ಆ ಒಂದು 40ನೇ ವಿಧಿಯ ಬಗ್ಗೆ ನೋಡಿದ್ವಿ. ನವಜೀವನ ಟ್ರಸ್ಟ್ ಅಂದ್ರೆ ಏನು, ನವಜೀವನ ಪತ್ರಿಕೆ ಅಂದ್ರೆ ಏನು, ಎಷ್ಟರಲ್ಲಿ ಆಯ್ತು ಅಂತ ಕೂಡ ಡೀಟೇಲ್ ಆಗಿ ನಾವು ನೋಡಿದ್ವಿ. ಯಾವುದೇ ರೀತಿ ಗೊಂದಲ ಮತ್ತು ಕನ್ಫ್ಯೂಷನ್ಸ್ ಇಲ್ಲದೆ. ಓಕೆನಾ? ಎಸ್. ಓಕೆ. ಇವಾಗ ಪಂಚಾಯತ್ ಕಮಿಟಿ ಬಗ್ಗೆ ನೋಡೋದಾದ್ರೆ ಬಲವಂತರಾಯ್ ಮೆಹ್ತಾ ಸಮಿತಿ ಬಗ್ಗೆ ನೋಡ್ತಾ ಇದ್ದೀನಿ. ಬಲವಂತರಾಯ್ ಮೆಹ್ತಾ ಯಾರು ಅಂತಂದ್ರೆ, ಇವರು ಗುಜರಾತ್ನ 2ನೇ ಮುಖ್ಯಮಂತ್ರಿ ಆಗಿದ್ದರು. ಓಕೆನಾ? 2ನೇ ಮುಖ್ಯಮಂತ್ರಿ ಆಗಿದ್ದರು. ಇವರು ಗಾಂಧಿವಾದಿಗಳಾಗಿದ್ರು. ಇವರನ್ನ ಭಾರತ ಸಂವಿಧಾನದ ಶಿಲ್ಪಿ ಅಂತೇಳಿ ಅಂಬೇಡ್ಕರ್ನ ಯಾವ ತರ ಕರಿತೀವೋ, ಅದೇ ತರ ಇವರು ಪಂಚಾಯತಿಗೆ ಸಂಬಂಧಪಟ್ಟಂಗೆ ಪಂಚಾಯತ್ ರಾಜ್ನ ವಾಸ್ತು ಶಿಲ್ಪಿಗಳು ಅಂತ ನಾವು ಕರಿತೀವಿ ಅವ್ರನ್ನ. ಓಕೆನಾ? ಆರ್ಕಿಟೆಕ್ಟ್ ಆಫ್ ಪಂಚಾಯತ್ ರಾಜ್ ಅಂತ ಕೂಡ ಇವ್ರನ್ನ ಕರಿತೀವಿ. ಎಸ್, ಡ್ಯೂ ಟು ದಿಸ್ ಕಾಂಟ್ರಿಬ್ಯೂಷನ್ ಟುವರ್ಡ್ಸ್ ಡೆಮೋಕ್ರೆಟಿಕ್ ಸೆಂಟ್ರಲೈಸೇಷನ್. ಎಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ಏನಪ್ಪಾ ಅಂತಂದ್ರೆ, ಇಲ್ಲಿ ಪಂಚಾಯತಿಗಳ ಒಂದು ವಿಕೇಂದ್ರೀಕರಣ, ಸರ್ಕಾರದ ಅಧಿಕಾರದ ವಿಕೇಂದ್ರೀಕರಣವನ್ನು ಮಾಡ್ತಾ ಹೋಗ್ತಾರೆ. ಓಕೆನಾ? ಅಧಿಕಾರದ ವಿಕೇಂದ್ರೀಕರಣ ಬಹಳ ಪ್ರಮುಖವಾಗುತ್ತೆ ಇಲ್ಲಿ. ಓಕೆನಾ? ನೋಡಿ, ಬಾರದೋಲಿ ಸತ್ಯಾಗ್ರಹ ಆಗಿರ್ಬೋದು, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು, ಅಥವಾ ಮಹಾತ್ಮ ಗಾಂಧಿಯ ಜೊತೆ ಇದ್ದ ಕೆಲವು ಒಂದು ಸಜೆಷನ್ಸ್ಗಳನ್ನ ತಗೋತಿದ್ರು. ಆಮೇಲೆ ಮಹಾತ್ಮ ಗಾಂಧೀಜಿಯವರ ಒಂದು ಹಪ್ಪಟ ಭಕ್ತರು ಮತ್ತೆ ಅವರ ಅನುಯಾಯಿಗಳು ಅಂದ್ರೆ ತಪ್ಪಾಗದು, ಗಾಂಧಿವಾದಿಗಳು. ಓಕೆನಾ? ಹಾಗಾಗಿ ಇವರಿಗೆ ಏನು ಮೂಲವಾಗಿನೇ ಬಂದ್ಬಿಟ್ಟಿದೆ. ಗಾಂಧಿವಾದಿಗಳು ಯಾವಾಗ ಹಾಕ್ತಾರೆ, ಅವರ ತತ್ವಗಳನ್ನ ಪಾಲನೆ ಮಾಡ್ಕೋತಾ ಬರ್ತಾರೆ. ಅದೇ ತರ ಇವರಿಗೆ ಗ್ರಾಮ ಪಂಚಾಯತಿ ಬಗ್ಗೆ ಕೂಡ ಒಲವಿರುತ್ತೆ. ಬಾರದೋಲಿ ಸತ್ಯಾಗ್ರಹ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಗಿರ್ಬೋದು. ಆಮೇಲೆ ಜವಾಹರ್ಲಾಲ್ ನೆಹರು ಒಂದು
ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾಗ, ಕಮಿಟಿಯ ಒಂದು ಅಧ್ಯಕ್ಷರಾಗಿದ್ದಾಗ ಇವರು ಅಲ್ಲಿ ಏನಾಗಿದ್ರು, ಜನರಲ್ ಸೆಕ್ರೆಟರಿ ಆಗಿದ್ರು, ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಿದ್ರು. 2 ಸಾರಿ ಲೋಕಸಭೆಯಲ್ಲಿ ಎಲ್ಲಿ ಏನ್ ಮಾಡಿದ್ರೆ ನೋಡಿ ವೈಸ್ ಎಲೆಕ್ಟೆಡ್ ಆಗಿದ್ದಾರೆ. ಅದನ್ನು ಕೂಡ ನೋಡಿದ್ವಿ. ಇದೆಲ್ಲ ಅವ್ರಿಗೆ ಪೊಲಿಟಿಕಲ್ಗೆ ಸಂಬಂಧಪಟ್ಟಂತ ವಿಚಾರ. ಆದ್ರೆ ಬಲವಂತರಾಯ ಮೆಹ್ತಾ ಸಮಿತಿ ಯಾಕೆ ರಚನೆ ಆಯ್ತು ಅಂತ ಕೂಡ ನೋಡಿದ್ವಿ. NEP ಮತ್ತು CDP ಅಂತ ಬರ್ತವೆ. ಇವು ಜವಾಹರ್ಲಾಲ್ ನೆಹರು ಅವರ ಕನಸಿನ ಕೂಸುಗಳಾಗಿರ್ತವೆ. ಅಂದ್ರೆ ರಾಜ್ಯದ ಒಂದು ದೇಶದ ಅಭಿವೃದ್ಧಿಗೆ ಮಾಡಬೇಕಾದಂತ ಕೆಲವು ಪ್ರೋಗ್ರಾಮ್ಗಳನ್ನ ಜವಾಹರ್ಲಾಲ್ ನೆಹರು ಅವರು ಮಾಡಿರ್ತಾರೆ. CDP ಮತ್ತೆ NEPಗಳ ಮುಖಾಂತರ ರಾಜ್ಯದ ಅಭಿವೃದ್ಧಿಯನ್ನು ಮಾಡ್ಬೇಕಂತೇಳಿ ಇವರು ಪ್ಲಾನ್ ಮಾಡಿರ್ತಾರೆ. ಆದ್ರೆ ಏನಾಗುತ್ತಪ್ಪ ಅಂತಂದ್ರೆ ಇವುಗಳು ಸರಿಯಾದ ಒಂದು ಕೆಲಸವನ್ನು ಮಾಡೋದಿಲ್ಲ. ಇವು ಕಾರ್ಯರೂಪಕ್ಕೆ ಬರೋದಿಲ್ಲ, ಒಂದೇ ಮಾತಲ್ಲಿ ಹೇಳ್ಬೇಕಂತಂದ್ರೆ. ಯಾಕೆ ಚಿಂತೆ ಆಗ್ಬಿಡುತ್ತೆ ಜವಾಹರ್ಲಾಲ್ ನೆಹರು ಅವರಿಗೆ, ಏನಾಯ್ತು ಇದು, ನಾನು ಏನೋ ಕನಸು ಕಟ್ಟಿದ್ದೆ, ಆಸೆ ಇಟ್ಟಿದ್ದೆ. CDP ಮತ್ತೆ NEP ಇಂದ ದೇಶದ ಅಭಿವೃದ್ಧಿ ಮಾಡಬೇಕು, ಅಥವಾ ಸ್ಥಳೀಯ ಮಟ್ಟದಲ್ಲಿ ಅಭಿವೃದ್ಧಿ ಮಾಡಬೇಕು, ಸಮುದಾಯದ ಅಭಿವೃದ್ಧಿ ಮಾಡಬೇಕು, ರಾಷ್ಟ್ರದಲ್ಲಿ ವಿಸ್ತರಣೆ ಮಾಡ್ಬೇಕು ಈ ಅಭಿವೃದ್ಧಿಯನ್ನ ಅಂತೇಳಿ ಅವರು ಕನಸು ಕಟ್ಟಿದ್ರು. ಎಲ್ಲೋ ಒಂದ್ ಕಡೆ ಇದಕ್ಕೆ ಅವ್ರಿಗೆ ಚಿಂತೆ ಆಗ್ಬಿಡುತ್ತೆ, ಯಾಕೆ ಹಿಂಗಾಯ್ತು, ಇದು ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಸರಿಯಾಗಿ, ಏನಿದ್ರ ಪ್ರಾಬ್ಲಮ್ ಅಂತ ವಿಚಾರಿಸ್ಲಿಕ್ಕೆ ಒಬ್ಬರನ್ನ ಕರೀತಾರೆ. ಬಲವಂತರಾಯ ಅನ್ನೋ ವ್ಯಕ್ತಿಯನ್ನ, ಆ ವ್ಯಕ್ತಿಗೆ ಕರೆದು ಹೇಳ್ತಾರೆ, ನೋಡಪ್ಪ, ಈಗ ನಿನ್ನ ನೇತೃತ್ವದಲ್ಲಿ ಒಂದು ಕಮಿಟಿ ಮಾಡೋಣ. ನೀವೇನ್ ಮಾಡ್ಬೇಕಂತಂದ್ರೆ, ನಮ್ಮ CDP ಮತ್ತೆ NEP ಇದಾವೆ, ಆ ಪ್ರೋಗ್ರಾಮ್ಗಳು ಯಾಕೋ ಸರಿಯಾಗಿ ಡೆವಲಪ್ಮೆಂಟ್ ಆಗ್ತಾ ಇಲ್ಲ. ನೀವು ನಿಮ್ಮ ಒಂದು ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಮಾಡ್ತೀನಿ ನಾನು. ಸೊ ನೀವು ಹೋಗಿ ಸ್ಥಳೀಯ ಮಟ್ಟದಿಂದ ಹಿಡಿದು ಏನೆಲ್ಲ ಪ್ರಾಬ್ಲಮ್ಗಳು ಆಗಿದಾವೆ, ಓಕೆನಾ, ಯಾಕೆ ಈ CDP ಮತ್ತೆ NEPಗಳು ಡೆವಲಪ್ ಅಭಿವೃದ್ಧಿ ಆಗ್ತಾ ಇಲ್ಲ, ಇದಕ್ಕೆ ರೀಸನ್ಸ್ ಬೇಕು, ನನಗೆ ರೀಸನ್ಸ್ ಬೇಕು, ಮತ್ತೆ ಮುಂದೆ ಏನ್ ಪ್ಲಾನ್ ಮಾಡ್ಬೇಕು ಅನ್ನೋದನ್ನ ನೀವು ಹೇಳ್ಬೇಕು. ಪಂಚಾಯತ್ ವಯಸ್ಸಿಗೆ ಸಂಬಂಧಪಟ್ಟಂಗಿದ್ದಂತ ಒಂದು ಪ್ರೋಗ್ರಾಮ್ಗಳು. ಸೊ ಓಕೆನಾ, ಸೊ ಅದಕ್ಕೆ ನೀವೆಲ್ಲ ಒಂದು ಕೊಡುಗೆ ನೀಡಬೇಕು. ಓಕೆನಾ, ಇಲ್ಲಿ ಕೆಲಸ ಮಾಡ್ಬೇಕಂತೇಳಿ ಅವ್ರಿಗೆ ಹೇಳ್ತಾರೆ. ಸಹಜವಾಗಿ ಒಪ್ಕೊಂಡು ಇವರ ನೇತೃತ್ವದಲ್ಲಿ ಒಂದು ಕಮಿಟಿ ರಚನೆ ಆಗುತ್ತೆ. ದಟ್ ಈಸ್ ಬಲವಂತರಾಯ ಮೆಹ್ತಾ ಕಮಿಟಿ. ಓಕೆನಾ, ಎಸ್, ಬಲವಂತರಾಯ ಮೆಹ್ತಾ ಕಮಿಟಿ ಏನ್ ಮಾಡುತ್ತೆ? ಎಸ್, ಇದೆಲ್ಲ ನಿನ್ನೆ ನೋಡಿದ್ವಿ ನಾವು. ಓಕೆನಾ, ನಿನ್ನೆ ನೋಡಿದ್ವಿ. ಎಸ್, ಇವ್ರು ಮಾಡ್ತಕ್ಕಂಥ ರೆಕಮೆಂಡೇಶನ್ಗಳು ಯಾವುವು ಅಂತ ನೋಡ್ತಾರೆ. ಇವ್ರು ಏನೇನ್ ರೆಕಮೆಂಡೇಶನ್ ಮಾಡ್ತಾರೆ ಬಲವಂತರಾಯ್ ಅವರು, ಅಂದ್ರೆ ಶಿಫಾರಸುಗಳು. ಏನ್ ಸರ್ ಶಿಫಾರಸು ಮತ್ತೆ ರೆಕಮೆಂಡೇಶನ್ ಅಂತಂದ್ರೆ ಏನು, ಅವುಗಳ ಅರ್ಥ ಅಂತ ಬಂದಾಗ ನಮಗೆ ಸರಿಯಾಗಿ ಅರ್ಥ ಆಗೋದಿಲ್ಲ. ಹೆಸರು ವರ್ಡ್ಗಳಷ್ಟೇ ಕೇಳ್ತೀವಿ, ಬಟ್ ಏನಾದ್ರೂ ಉದ್ದೇಶ ಏನು? ಶಿಫಾರಸುಗಳಂದ್ರೆ ಮುಂದೆ ಇವಾಗ ಯಾವುದೋ ವ್ಯಕ್ತಿ ಒಂದು ಮಾರ್ಗದರ್ಶನ ಮಾಡುತ್ತಾನೆ, ನೀವು ಹಿಂಗ ಹೋಗ್ಬೇಕು, ಇದನ್ನ ಮಾಡ್ಬೇಕು ಅಂತ ಸೂಚನೆ ನೀಡ್ತಕ್ಕಂಥ ಕೆಲಸ ಈ ಶಿಫಾರಸುಗಳು ಮಾಡ್ತವೆ. ಈ ಶಿಫಾರಸುಗಳ ಉದ್ದೇಶ ಏನು? ಮುಂದೆ ನೀವು ಯಾವ ದಾರಿಗೆ ಹೋಗ್ಬೇಕು, ಯಾವ ದಾರಿಗೆ ಹೋದ್ರೆ ಅಭಿವೃದ್ಧಿ ಆಗ್ತೀರಿ ಅನ್ನೋ ಕೆಲಸವನ್ನ ಈ ಶಿಫಾರಸುಗಳು ಮಾಡ್ತವೆ. ಬಲವಂತರಾಯ್ ಅವರು ಸಾಕಷ್ಟು ಒಂದು ಅಧ್ಯಯನ ಮಾಡಿ ಈ ಶಿಫಾರಸುಗಳನ್ನ ಕೊಡ್ತಾರೆ. ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ರೀತಿ ಡೆವಲಪ್ಮೆಂಟ್ ಆಗ್ಬೇಕು, ಏನಾದ್ರೆ ಹೆಂಗ್ ಡೆವಲಪ್ಮೆಂಟ್ ಆಗುತ್ತೆ ಅಂತೇಳಿ. 3 ಹಂತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಸ್ಥಾಪನೆ: ಗ್ರಾಮ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ಗಳು, ಬ್ಲಾಕ್ ಮಟ್ಟದಲ್ಲಿ ಪಂಚಾಯತಿಗಳು ಆಗಿರ್ಬೋದು, ಜಿಲ್ಲಾ ಪಂಚಾಯತಿ. 3 ಹಂತದ ಪಂಚಾಯತ್ ವ್ಯವಸ್ಥೆನ ಇವ್ರು ಕೊಡ್ತಾರೆ. ಅಂದ್ರೆ ಏನು? ಗ್ರಾಮ ಪಂಚಾಯತಿ, ಮತ್ತೆ ತಾಲೂಕು ಪಂಚಾಯತ್, ಮತ್ತೆ ಜಿಲ್ಲಾ ಪಂಚಾಯತಿ. ಓಕೆನಾ, ನಾನು ಹೇಳ್ತೀನಿ, ಜಿಲ್ಲಾ ಪಂಚಾಯತಿ ಮತ್ತೆ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತಿ 3 ಹಂತದ ಒಂದು ಪಂಚಾಯತ್ ವ್ಯವಸ್ಥೆಗೆ ಯಾರು ಶಿಫಾರಸು ಮಾಡ್ತಾರೆ? ಬಲವಂತರಾಯ ಮೆಹ್ತಾ ಅವರು ಶಿಫಾರಸು ಮಾಡ್ತಾರೆ. ಅಂದ್ರೆ ಒಂದು ಅಧಿಕಾರ ವಿಕೇಂದ್ರೀಕರಣ ಆದಾಗ ಈ ರೀತಿ ಎಲ್ಲರಿಗೂ ಕೂಡ ಅಧಿಕಾರ, ಗ್ರಾಮ ಮಟ್ಟದಲ್ಲಿ ಗ್ರಾಮದ್ದೇ ಆದಂತ ಒಂದು ಆಡಳಿತ ಇರಬೇಕು, ತಾಲೂಕು ಮಟ್ಟದಲ್ಲಿ ತಾಲೂಕದ್ದೇ ಆಡಳಿತ ಇರಬೇಕು, ಕೇಂದ್ರದಲ್ಲಿ ಅಂದ್ರೆ ಜಿಲ್ಲೆಯಲ್ಲಿ ಜಿಲ್ಲೆಯ ಆಡಳಿತ ಇರಬೇಕು ಅಂತ ಹೇಳ್ತಾರೆ ಅವರು. ಓಕೆನಾ, ಆ ರೀತಿ ಇದ್ದಾಗ ಅಧಿಕಾರ ಸುಲಭವಾಗುತ್ತೆ. ಸುಲಭವಾದಾಗ ಏನಾಗುತ್ತೆ? ಓಕೆನಾ, ಎಸ್, ಅಧಿಕಾರ ಸುಲಭವಾಗಿ ಅಲ್ಲಿ ಒಳ್ಳೆ ಆಡಳಿತ ನಡೆಸಿಕೊಳ್ಳಿಕ್ಕೆ ಅವರಿಗೆ ಈಸಿ ಆಗುತ್ತೆ ಅನ್ನೋದು ಬಲವಂತರಾಯ್ ಅವರ ಉದ್ದೇಶ ಆಗಿರುತ್ತೆ. ಹಾಗಾದ್ರೆ ಗ್ರಾಮ ಪಂಚಾಯತಿಯಲ್ಲಿ ನೋಡಿರ್ಬೋದು ನೀವು, ಗ್ರಾಮ ಪಂಚಾಯತಿ ಗ್ರಾಮ ಆಡಳಿತ ಅಂತ ಬಂದಾಗ ಇವತ್ತಿನ ಕಾಲಕ್ಕೆ ಪ್ರೆಸೆಂಟ್ಗೆ ಕಂಪೇರ್ ಮಾಡಿದಾಗ ಗ್ರಾಮ ಪಂಚಾಯತಿಯಲ್ಲಿ PDO ಇರ್ತಾರೆ, ಇವರು ಸರ್ಕಾರಿ ಅಧಿಕಾರಿಗಳು ಇರ್ತಾರೆ. ಅದೇ ರೀತಿ ಮುಂದೆ ನೀವು ವಿಲೇಜ್ ಅಕೌಂಟ್ ಆಗಿ ಹೋಗ್ಬೋದು, ವಿಲೇಜ್ ಅಕೌಂಟ್ ಕೂಡ ಇರ್ತಾರೆ ಅಲ್ಲಿ. ಅದೇ ರೀತಿ ಹೇಳ್ಬೇಕಂತಂದ್ರೆ ಇಲ್ಲಿ TPಯಲ್ಲಿ EOಗಳು ಯಾರಿರ್ತಾರೆ? EOಗಳು ಇರ್ತಾರೆ. EO ಅಂದ್ರೆ ಯಾರಲ್ಲಿ? EO ಅಂದ್ರೆ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಕರಿತೀವಿ. ಓಕೆನಾ, ಕಾರ್ಯನಿರ್ವಾಹಕ ಅಧಿಕಾರಿಗಳು. ಇವರು KS ಆಫೀಸರ್ ಆಗಿರ್ತಾರೆ. ಇವರೆಲ್ಲ KS ಆಫೀಸರ್, ಇವರು PDOಗಳು. ಗೊತ್ತೆ ನಿಮಗೆ, ಪಂಚಾಯತ್ ರಾಜ್ ಡೆವಲಪ್ಮೆಂಟ್ ಆಫೀಸರ್ಗಳು ಅಂತ ಕರಿತೀವಿ. ಎಸ್, ಜಿಲ್ಲಾ ಪಂಚಾಯತಿಲಿ ಯಾರಿರ್ತಾರೆ ಸರ್? ಅಲ್ಲಿ PDO ಇದಾರೆ, ಇಲ್ಲಿ EO ಇದಾರೆ, ಮತ್ತೆ ಅಲ್ಟಿಮೇಟ್ಲಿ ಇಲ್ಲಿ CEO ಇರಬೇಕು. CEO ಯಾರಾಗಿರ್ತಾರೆ ಗೊತ್ತಾ? CEO IAS ಆಫೀಸರ್ಗಳಾಗಿರ್ತಾರೆ. ಓಕೆನಾ, CEOಗಳು ಅಂದ್ರೆ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಕರಿತೀವಿ. ಓಕೆನಾ, ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಏನು DC ಒಂದು IAS ಆಫೀಸರ್ಗಳಾಗಿರ್ತಾರೆ. ಇಲ್ಲಿ ನಮ್ಮ ಒಂದು ಜಿಲ್ಲೆಯಲ್ಲಿ 2 ಆಫೀಸರ್ಗಳನ್ನ, IAS ಆಫೀಸರ್ಗಳನ್ನ ನಾವು ನೋಡ್ತೀವಿ ಹೆಚ್ಚಾಗಿ. ಒಂದು IAS ಆಫೀಸರ್ DC ಆಗಿರ್ತಾನೆ,
ಇವರು ಜಿಲ್ಲೆಯ ಎಲ್ಲಾ ಆಡಳಿತವನ್ನು ನೋಡ್ಕೊತಾರೆ. ಅದೇ ರೀತಿ ಇನ್ನೊಬ್ಬ ಆಫೀಸರ್ ಇರ್ತಾನೆ, ಐ ಎಸ್ ಆಫೀಸರ್, ಅವರು ಸಿಒಗಳಾಗಿರ್ತಾರೆ, ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಾರೆ. ಇವರಿಬ್ಬರದು ಕೂಡ ಒಂದೇ ಒಂದು ಆ, ಏನು ಒಳ್ಳೆ ಬಾಂಡಿಂಗ್ ಇರುತ್ತೆ ಇವರಿಬ್ಬರ ಮಧ್ಯೆ, ಇರಲೇಬೇಕು. ಇದ್ದಾಗ ಮಾತ್ರ ಆಡಳಿತ ಸುಲಭವಾಗಿ ಸಾಗುತ್ತೆ. ಯಾಕಂದ್ರೆ ಇಬ್ರು ಕೂಡ IAS ರ್ಯಾಂಕ್ನವರೇ. ಹಾಗಾಗಿ ಇಲ್ಲಿ ಇವರಿಬ್ಬರ ಮಧ್ಯೆ ಯಾರಿಗೆ ಹೆಚ್ಚು ಕಡಿಮೆ ಅನ್ನೋ ಅಧಿಕಾರ ಬರೋದಿಲ್ಲ. ಸೊ ಬಟ್ DC ಅಂತ ಬಂದಾಗ ಈತನ ಮಾತು ಸ್ವಲ್ಪ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ. ಒಂದು ಹಂತಕ್ಕೆ ಇವರ ಒಂದು ಮಾತಿಗೆ ಹೆಚ್ಚಿನ ಮನ್ನಣೆ ಇರುತ್ತೆ. ಓಕೆನಾ, ಸಿಒದು ಕೂಡ ಇರುತ್ತೆ ಮನ್ನಣೆ, ಆದ್ರೆ ಇಲ್ಲಿ ಫಸ್ಟ್ ಪರ್ಸನ್ ಅಂದ್ರೆ DCನೇ. ಓಕೆನಾ, ಸೆಕೆಂಡ್ ಪರ್ಸನ್ ಅಂತಂದ್ರೆ ದಟ್ ಇಸ್ CO ಅಂತ ಹೇಳ್ಬೋದು. ಓಕೆನಾ, ಯಾರಿಗೂ ಕೂಡ ಅಧಿಕಾರ ಏನು ಕಡಿಮೆ ಇರೋದಿಲ್ಲ, ಎಲ್ಲರಿಗೂ ಕೂಡ ತಮ್ಮದೇ ಆದಂತ ಅಧಿಕಾರ ಇರ್ತಾರೆ. ಜಿಲ್ಲಾ ಪಂಚಾಯತ್ ಅಂತ ಮತ್ತಂದ್ರೆ ನೋಡಿ, ಇವಾಗ ಫಾರ್ ಎಕ್ಸಾಂಪಲ್ PDO, ಎಲ್ಲಾ PDOಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ, ಎಲ್ಲಾ ಗ್ರಾಮದ PDOಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಇಒ ಮಾಡ್ತಾರೆ. ಇವು ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಅಂತ ಕರಿತೀವಿ, KS ಅಧಿಕಾರಿಗಳು. ಆಮೇಲೆ CO, ಎಲ್ಲಾ ಎಲ್ಲಾ ತಾಲೂಕಿನ ಇಒಗಳನ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಸಿಒಗಳು ಮಾಡ್ತಾರೆ. ಕಂಟ್ರೋಲ್ ಮಾಡ್ತಕ್ಕಂಥ ಕೆಲಸ ಅಂತಂದ್ರೆ ಏನು, ಸುಪ್ರೀಂ ಇವರೇನು ಡಿಕ್ಟರ್ಶಿಪ್ ಮಾಡೋದಿಲ್ಲ, ಸರ್ವಾಧಿಕಾರತ್ವ ಮಾಡೋದಿಲ್ಲ. ಬದಲಿಗೆ ಅವ್ರಿಗೆ ಮಾರ್ಗದರ್ಶನ ನೀಡ್ತಾರೆ. ಅವರು ಸರಿ ತಪ್ಪು ಮಾಡಿದಾಗ ಅವ್ರಿಗೆ ಒಂದು ರೀತಿ ಏನು ಸಲಹೆಗಳನ್ನ, ಸೂಚನೆಗಳನ್ನ ಕೊಟ್ಟು, ಓಕೆನಾ, ಅವರು ಒಂದು ಆಡಳಿತವನ್ನ ಸರಿ ದಾರಿಯಲ್ಲಿ ತರುವಂತೆ ಅವರಿಗೆ ಮಾರ್ಗದರ್ಶನ ಮಾಡುವಂತ ಕೆಲಸ ಸಿಒಗಳು ಮಾಡ್ತಾರೆ. ತೀರಾ ತಪ್ಪು ಮಾಡಿದಾಗ ಮತ್ತೆ ಏನ್ ಮಾಡ್ತಾರೆ, ಸಸ್ಪೆಂಡ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಅವ್ರಿಗೆ ಅಧಿಕಾರ ಇರುತ್ತೆ. IAS ಆಫೀಸರ್ ಅಂತಂದ್ರೆ ಜಿಲ್ಲೆಯಲ್ಲಿ ಬಹಳಷ್ಟು ಪ್ರಮುಖವಾದಂತ ಒಂದು ಸ್ಥಾನಮಾನ ಇದ್ದೇ ಇರುತ್ತೆ ಅವ್ರಿಗೆ. ನೋಡಿ ಇನ್ನು ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಇವರು ಒಂದು ರೆಕಮೆಂಡೇಶನ್ಸ್ ಏನ್ ಕೊಡ್ತಾರೆ ಅಂತಂದ್ರೆ, ಮೊದಲನೇದಾಗಿ 3 ರೀತಿಯ ಪಂಚಾಯತ್ ವ್ಯವಸ್ಥೆಯನ್ನು ಕೊಡ್ತಾರೆ. ಒಂದು GP ಮತ್ತೆ ಒಂದು GP, ಗ್ರಾಮ ಪಂಚಾಯತಿ, TP ಮತ್ತೆ ZP. 3 ಹಂತದ ಒಂದು ಪಂಚಾಯತ್ ವ್ಯವಸ್ಥೆಗೆ ಇವರು ಶಿಫಾರಸು ಮಾಡ್ತಾರೆ, ಹಿಂಗಿರ್ಬೇಕು ಅಂತೇಳಿ. ಆದ್ರೆ ಇವ್ರೇನ್ ಹೇಳ್ತಾರೆ ಗೊತ್ತಾ, ಇವರು 3 ಹಂತದ ಶಿಫಾರಸುಗಳು ಮಾಡ್ತಾರೆ, ಆದ್ರೆ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಕೊಡ್ಬೇಕಂತ ಹೇಳ್ತಾರೆ ಇವರು. ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅಧಿಕಾರ ಕೊಡ್ಬೇಕು, ಇಲ್ಲಿ ಜನರಿಂದ ಆಯ್ಕೆ ಆಗ್ಬೇಕು ಎಲ್ರು. ಇಲ್ಲಿ ಏನೋ ಎಲೆಕ್ಷನ್ ಮಾಡ್ತಾರಲ್ಲ, ಜನರು ಡೈರೆಕ್ಟ್ ಆಗಿ ವೋಟ್ ಮಾಡ್ಬೇಕು. ಇಲ್ಲಿ ಡೈರೆಕ್ಟ್ ಎಲೆಕ್ಷನ್ ಇರಬೇಕು ಅಂತ ಹೇಳ್ತಾರೆ. ಇಲ್ಲಿ ಡೈರೆಕ್ಟ್ ಎಲೆಕ್ಷನ್, ಓಕೆನಾ, ಡೈರೆಕ್ಟ್ ಎಲೆಕ್ಷನ್ ಇರಬೇಕು. ಇನ್ನು ಉಳಿದ ಇಲ್ಲಿ TP ಮತ್ತು ZPಯಲ್ಲಿ ಇಲ್ಲೇನಿರ್ಬೇಕು, ಪರೋಕ್ಷ ಎಲೆಕ್ಷನ್. ಓಕೆನಾ, ಪರೋಕ್ಷವಾದಂತ ಚುನಾವಣೆ, ಇಂಡೈರೆಕ್ಟ್ ಎಲೆಕ್ಷನ್ ಇರಲಿ ಇಲ್ಲಿ. ಓಕೆನಾ, ಇಂಡೈರೆಕ್ಟ್ ಎಲೆಕ್ಷನ್ ಇರಲಿ ಅಂತ ಅವ್ರನ್ನ ಯಾವುದೋ ಒಂದು ಜನರು ಆಯ್ಕೆ ಮಾಡಬಹುದು. ಇಲ್ಲಿ ಕೆಲವು ಅಧಿಕಾರಿಗಳು, ಗ್ರಾಮ ಪಂಚಾಯತಿ ಮೆಂಬರ್ಗಳಾಗಿರ್ಬೋದು, ಅಲ್ಲಿ ಉನ್ನತ ಮಟ್ಟದ ಅಧಿಕಾರಿಗಳಾಗಿರ್ಬೋದು, ಇವ್ರನ್ನ ಸೆಲೆಕ್ಟ್ ಮಾಡಬಹುದು. ಓಕೆನಾ, TP ಮತ್ತು ZPಯಲ್ಲಿ ಇರ್ತಕ್ಕಂಥ ಸದಸ್ಯರನ್ನ. ಆದ್ರೆ GPಯಲ್ಲಿ ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ, ಓಕೆನಾ, ಇಲ್ಲಿನ ಮೆಂಬರ್ಗಳನ್ನ ಪ್ರತಿಯೊಬ್ಬರನ್ನು ಜನರೇ ಆಯ್ಕೆ ಮಾಡಬೇಕು. ಅಂದ್ರೆ ಅರ್ಥ ಏನು, ಗ್ರಾಮ ಪಂಚಾಯತಿಯಲ್ಲಿ ಪ್ರಾಮುಖ್ಯತೆ ಕೊಡ್ತಾರೆ ಬಲವಂತರ ಮೆಹ್ತಾ ಅವರು ಅಂತ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗ್ಬೇಕಿಲ್ಲಿ ಅನ್ನೋದು ಇವ್ರ ಉದ್ದೇಶ. ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆದಾಗ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಅವರಿಗೆ ಅದೇನು ಸುಲಭ ಆಗುತ್ತೆ ಕೆಲಸ. ಓಕೆನಾ, ಇದನ್ನ ಅವ್ರು ಹೇಳ್ತಾರೆ. ಸರಿ, ನೋಡಿ, ಬ್ಲಾಕ್ ಮಟ್ಟ ಅಂತಂದ್ರೆ ಇದು ಆ ಏನು ತಾಲೂಕು ಪಂಚಾಯತಿ ಅಂತ, ಬ್ಲಾಕ್ ಮಟ್ಟ ಅಥವಾ ಪಂಚಾಯತಿ ಸಮಿತಿ ಅಂತ ಕೂಡ ಕರೀತಾರೆ. ಓಕೆನಾ, ಎಸ್. ಯಾರಿಗೆ ಪರೋಕ್ಷ ಚುನಾವಣೆ ವ್ಯವಸ್ಥೆ ಮೂಲಕ ಈ ಶ್ರೇಣಿಗಳನ್ನು ಸಾವಯವಾಗಿ ಜೋಡಿಸಬಹುದು. ಅಂದ್ರೆ ಇಲ್ಲಿ ತಾಲೂಕು ಪಂಚಾಯತಿ ಮತ್ತೆ ಒಂದು ZPಗೆ ಇರತಕ್ಕಂತ ಒಂದು ವಾಕ್ಯ ಇದು. ಓಕೆನಾ, ಅದಕ್ಕೆ ಅನ್ವಯಿಸತಕ್ಕಂತ ಒಂದು ಪದ. ಆಮೇಲೆ ನೋಡಿ ಇಲ್ಲಿದೆ, ಗ್ರಾಮ ಪಂಚಾಯತಿಯು ನೇರವಾಗಿ ಚುನಾಯಿತ ಸದಸ್ಯರಾಗಿರಬೇಕು. ಪಂಚಾಯತ್ ಸಮಿತಿ ಮತ್ತು ಜಿಲ್ಲಾ ಪರಿಷತ್ತು ಪರೋಕ್ಷವಾಗಿ ಚುನಾಯಿತರಾದ ಸದಸ್ಯರನ್ನು ಒಳಗೊಂಡಿರಬೇಕು. ನೋಡಿ, ಗ್ರಾಮ ಪಂಚಾಯತಿಗಳು ನೇರವಾಗಿ ಜನರಿಂದ ಆಯ್ಕೆ ಆದರೆ, ಜಿಲ್ಲಾ ಪಂಚಾಯತಿ ಮತ್ತೆ ಪಂಚಾಯತಿ ಸಮಿತಿ ಅಂದ್ರೆ ಏನು, ತಾಲೂಕು ಪಂಚಾಯತಿ ಇವರಿಬ್ರು ಕೂಡ, ಓಕೆನಾ, ಪರೋಕ್ಷ ಚುನಾವಣೆ. ನಿಮಗೆ ಪಾಲಿಟಿಯಲ್ಲಿ ಗೊತ್ತಿದೆ, ನಿಮಗೆ ಪರೋಕ್ಷ ಅಂದ್ರೆ ಏನು, ನೇರ ಪ್ರತ್ಯಕ್ಷ ಅಥವಾ ನೇರ ಚುನಾವಣೆ ಅಂದ್ರೆ ಏನಂತ ಗೊತ್ತಿರುತ್ತೆ. ಇಲ್ಲಿ ನೇರ ಚುನಾವಣೆ ಅಂದ್ರೆ ಏನು, ಜನರಿಂದ ಆಯ್ಕೆ ಆಗ್ಬೇಕು. ಇವರು ಒಂದು ಯಾವುದೋ ಒಂದು ಉನ್ನತ ಮೇಲಿನ ಅಧಿಕಾರಿಗಳಿಂದ ಸೂಚನೆ ಒಳಗಾಗಿ ಆ ಸೂಚನೆಯ ಮೇರೆಗೆ ಇವರು ಅಧಿಕಾರವನ್ನು ಪಡೆದುಕೊಳ್ಳಬಹುದು. ಓಕೆನಾ, ಸರಿ. ಇವರು ಹೇಳ್ತಕ್ಕಂಥ 3 ರೀತಿಯ ಒಂದು 3 ಹಂತದ ಪಂಚಾಯತ್ ವ್ಯವಸ್ಥೆ ಅಂದ್ರೆ ಯಾವ ಸಾರ್? ಒಂದು ಜಿಲ್ಲಾ ಪರಿಷತ್ತು, ಮೇನ್ ಜಿಲ್ಲೆಯಲ್ಲಿ ಇದು ಪಂಚಾಯತ್ ಸಮಿತಿ ಅಂದ್ರೆ ಬ್ಲಾಕ್ ಮಟ್ಟದ ಅಂದ್ರೆ ತಾಲೂಕು ಲೆವೆಲ್. ಆಮೇಲೆ ಇನ್ನೊಂದು ಗ್ರಾಮ ಪಂಚಾಯತ್ ಬರುತ್ತೆ, ಇದು ಗ್ರಾಮ ಪಂಚಾಯತ್ ವಿಲೇಜ್ ಲೆವೆಲ್, ಹಳ್ಳಿ ಒಂದು ಹಂತದಲ್ಲಿ. ಸೊ ಹಾಗಾಗಿ ಇನ್ನು ಏನ್ ಮಾಡ್ತಾರೆ ಇವರು, ಇನ್ನು ಕೆಲವು ಶಿಫಾರಸುಗಳು ಯಾವಂತ, ದೀಸ್ ಬಾಡೀಸ್ ಶಲ್ ಬಿ ಇನ್ ಚಾರ್ಜ್ ಆಫ್ ಆಲ್ ಪ್ಲಾನಿಂಗ್ ಅಂಡ್ ಡೆವಲಪ್ಮೆಂಟ್ ಎಫರ್ಟ್ಸ್. ಬಲವಂತರಾಯ್ ಅವರು ಇಷ್ಟು ಯೋಚನೆ ಮಾಡಿದ್ದಾರೆ ಅಂತಂದ್ರೆ ಈ ಎಲ್ಲಾ ರೆಕಮೆಂಡೇಶನ್ಗಳನ್ನ ಕೆಲವು ರಾಜ್ಯಗಳು ಅಳವಡಿಸ್ಕೊಳ್ತವೆ, ಕೆಲವು ರಾಜ್ಯಗಳು ಅಳವಡಿಸ್ಕೊಳ್ಳೋದಿಲ್ಲ.
ನಮ್ಮ ಸಂವಿಧಾನದಲ್ಲಿ ಏನಿದೆ ಅಂತಂದ್ರೆ ಇವಾಗ ಇವ್ರು ಮಾಡ್ತಕ್ಕಂಥ ಒಂದು ಶಿಫಾರಸುಗಳಲ್ಲಿ ಇವರು ಒತ್ತಡ ಇರೋದಿಲ್ಲ ಫಸ್ಟ್ ಆಫ್ ಆಲ್ ಯಾವ ರಾಜ್ಯದ ಮೇಲೆ. ಓಕೆನಾ? ಈ ರೆಕಮೆಂಡೇಶನ್ಗಳನ್ನ ಮಾಡ್ತಾರಲ್ವಾ, ನೀವು ಅಪ್ಲೈ ಮಾಡ್ಕೊಳ್ಳೇಬೇಕು ನಾನು ಕೊಟ್ಟಂತ ರೆಕಮೆಂಡೇಶನ್ ಅಂತೇಳಿ ಇವರು ಆ ಭಾರತ ಸರ್ಕಾರ ಇಲ್ಲಿ ಆ, ರಾಜ್ಯದ ಮೇಲೆ ಒತ್ತಡ ಇರೋದಿಲ್ಲ, ರಾಜ್ಯಗಳ ಮೇಲೆ ಒತ್ತಡ ಇರೋದಿಲ್ಲ. ಎಲ್ಲ ನಾವು ಮಾಡಿದೀವಪ್ಪ, ಈ ತರ ಎಲ್ಲ ಸ್ಟಡಿ ಮಾಡಿದ್ವಿ, ಹಿಂಗಾದ್ರೆ ಅಭಿವೃದ್ಧಿ ಆಗುತ್ತೆ, ರಾಜ್ಯಗಳು ಇದರಿಂದ ನಿಮಗೆ ಬಿಟ್ಟದ್ದು, ಇದನ್ನ ಅಳವಡಿಸಿಕೊಳ್ತಿರೋ ಅಥವಾ ಬಿಡ್ತಿರೋ ಅಂತೇಳಿ. ನಿಮ್ಮ ಕರ್ನಾಟಕ ಸರ್ಕಾರವು ಕೂಡ ಆ ಟೈಮಲ್ಲಿ ಬಲವಂತರಾಯ ಮೆಹ್ತಾ ಸಮಿತಿಯ ಒಂದು ಶಿಫಾರಸನ್ನ ಒಂದು ಏನ್ ಮಾಡ್ತೀವಿ, ಅಳವಡಿಸ್ಕೋತೀವಿ ನಾವು ಕೂಡ. ಓಕೆನಾ? ಆಮೇಲೆ ನೋಡಿ, ಇಲ್ಲಿ ದೀಸ್ ಬಾಡೀಸ್ ಶೆಲ್ ಬಿ ಇನ್ ಚಾರ್ಜ್ ಆಫ್ ಆಲ್ ಪ್ಲಾನಿಂಗ್. ಅಂದ್ರೆ ದೀಸ್ ಬಾಡೀಸ್ ಅಂದ್ರೆ ಯಾವಿಲ್ಲಿ ಗ್ರಾಮ ಪಂಚಾಯತಿ ಅಲ್ಲ, ತಾಲೂಕ್ ಪಂಚಾಯತಿ ಮತ್ತೆ ಜಿಲ್ಲಾ ಪಂಚಾಯತಿ, ಟಿ.ಪಿ ಮತ್ತೆ ಜೆಡ್.ಪಿ ಏನ್ ಮಾಡಬೇಕು, ಇಲ್ಲಿ ಇರ್ತಕ್ಕಂಥ ಒಂದು ಪ್ಲಾನ್ಗಳನ್ನಾಗಿರ್ಬೋದು ಅಥವಾ ಡೆವಲಪ್ಮೆಂಟ್ ಎಫರ್ಟ್ಗಳಾಗಿರ್ಬೋದು. ಓಕೆನಾ? ಇವರಿಗೆ ಕೆಲವು ಸೂಚನೆ ಸಲಹೆಗಳನ್ನು ಕೊಡ್ತಕ್ಕಂಥ ಕೆಲಸ, ಗ್ರಾಮ ಪಂಚಾಯತಿಗಳಿಗೆ ಸಲಹೆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸ ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮಾಡಬೇಕನ್ನೋದು ಕೂಡ ಇವರ ಮೂಲ ಉದ್ದೇಶವಾಗಿರುತ್ತೆ. ಹಾಗೆ ನೋಡಿ, ದ ಎಕ್ಸಿಕ್ಯೂಟಿವ್ ಬಾಡಿ ಶುಡ್ ಬಿ ದ ಪಂಚಾಯತ್ ಸಮಿತಿ, ವೈಲ್ ದ ಅಡ್ವೈಸರಿ ಕೋಆರ್ಡಿನೇಟಿಂಗ್ ಅಂಡ್ ಸೂಪರ್ವೈಸರ್ ಬಾಡಿ ಶುಡ್ ಬಿ ದ ಜಿಲ್ಲಾ ಪರಿಷತ್. ಇಲ್ಲಿ ನೋಡಿ, ಕಾರ್ಯಕಾರಿ ಮಂಡಳಿಯು ಪಂಚಾಯತಿ ಸಮಿತಿ ಆಗಿರಬೇಕು. ಇಲ್ಲಿ ಇದು ಕಾರ್ಯಕಾರಿ ಎಕ್ಸಿಕ್ಯೂಟ್ ಮಾಡಬೇಕು ಇಲ್ಲಿ ಕೆಲಸ ಅಂತ. ಓಕೆ, ಎಕ್ಸಿಕ್ಯೂಟ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ಆದರೆ ಎಲ್ಲಿ ಅದಕ್ಕೆ ಸಲಹೆ ಮತ್ತು ಸಮನ್ವಯ ಮೇಲ್ವಿಚಾರಣೆ ಸಂಸ್ಥೆ ಯಾವ್ದಾಗಿರ್ಬೇಕು, ಜಿಲ್ಲಾ ಪಂಚಾಯತ್ ಅಂತ ಅರ್ಥ. ಇವಾಗ ಒಂದು ಅರ್ಥ ಏನಂತಂದ್ರೆ, ಜಿಲ್ಲಾ ಪಂಚಾಯತ್ ಕೆಲಸ ಏನಪ್ಪಾ, ಇದು ಹೆಡ್, ತಾಲೂಕು ಪಂಚಾಯತಿ ಮತ್ತು ಗ್ರಾಮ ಪಂಚಾಯತಿಗೆ ಹೆಡ್. ಓಕೆನಾ? ಹೆಡ್ ಆಗಿರ್ಬೇಕು ಅಂತ ಹೇಳ್ತಾರೆ. ಮೇಲ್ವಿಚಾರಕ ಆಗಿರ್ಬೇಕು, ಮೇಲ್ವಿಚಾರಣೆ ಮಾಡಬೇಕು. ಆಮೇಲೆ ಟಿ.ಪಿ ಇದು ಕೆಲಸ ಮಾಡಬೇಕು, ಎಕ್ಸಿಕ್ಯೂಟ್ ಮಾಡ್ಬೇಕು, ಇದು ಕಾರ್ಯರೂಪಕ್ಕೆ ತರಬೇಕು. ಪಂಚಾಯತ್ ಸಮಿತಿ ಕಾರ್ಯಕಾರಿ ಮಂಡಳಿ ಸಮಿತಿ ಆಗಿರ್ಬೇಕು ಇಲ್ಲಿ. ಓಕೆನಾ? ಅಂದ್ರೆ ಏನು, ಗ್ರಾಮ ಮಟ್ಟದಲ್ಲಿ ಆಗಿರ್ಬೋದು ಅಥವಾ ಗ್ರಾಮ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಏನೆಲ್ಲ ಒಂದು ಕೆಲಸಗಳು ಆಗ್ಬೇಕು ಅದನ್ನೆಲ್ಲ ನೋಡಿಕೊಳ್ಳುವಂತ ಕೆಲಸ ತಾಲೂಕು ಪಂಚಾಯತಿಗೆ ಇರುತ್ತೆ ಅಂತ. ಇವ್ರಿಗೆ ಸಜೆಷನ್ಸ್ ನ ನೀಡ್ತಕ್ಕಂಥ ಕೆಲಸ ಜಿಲ್ಲಾ ಪಂಚಾಯತಿ ಮಾಡ್ತಾ ಇರುತ್ತೆ. ಈ ತಾಲೂಕು ಪಂಚಾಯತ್ ಏನ್ ಮಾಡುತ್ತೆ, ತಾಲೂಕು ಪಂಚಾಯತ್ ತಾಲೂಕನ್ನು ನೋಡ್ಕೊಳ್ಳೋದಲ್ಲದೆ ಗ್ರಾಮದಲ್ಲಿ ಏನಾಗ್ತಿದೆ, ಏನ್ ಆಗ್ಬೇಕು ಮುಂದೆ, ಇನ್ನು ಏನೆಲ್ಲ ಡೆವಲಪ್ಮೆಂಟ್ ಆಗ್ಬೇಕು ಅನ್ನೋದನ್ನ ವಿಚಾರ ಮಾಡ್ತಕ್ಕಂಥ ಕೆಲಸ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎರಡೂ ಸೇರಿ ಮಾಡ್ತವೆ ಅಂತ. ಓಕೆನಾ? ಆಮೇಲೆ ಇನ್ನೊಂದು ಹೇಳ್ತಾರೆ, ನೋಡಿ, ಯಾರು ಬಲವಂತರಾಯ ಮೆಹ್ತಾ ಅವರು, ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರು ಜಿಲ್ಲಾಧಿಕಾರಿ ಆಗಿರಬೇಕು. ಹೌದು, ಇವತ್ತಿಗೂ ಕೂಡ ಒಂದು ಜಿಲ್ಲಾ ಪಂಚಾಯಿತಿಯಲ್ಲಿ ಹೆಡ್, ಆಲ್ಮೋಸ್ಟ್ ಇಡೀ ಒಂದು ಜಿಲ್ಲೆಯ ಹೆಡ್ ಯಾರಾಗಿರ್ತಾರೆ, ಡಿ.ಸಿನೇ ಆಗಿರ್ತಾರೆ. ನೋಡಿರ್ಬೇಕು ನೀವು. ಹೆಂಗೆ ಅಂತಂದ್ರೆ, ಇವಾಗ ಕೆಲವು ಗ್ರಾಮ ಪಂಚಾಯತಿಯಲ್ಲಿ ತಾಲೂಕು ಪಂಚಾಯತಿಯಲ್ಲಿ ಯಾರಾದ್ರೂ ಅಧ್ಯಕ್ಷರಾಗಬೇಕು ಅಂತಂದ್ರೆ ಅಲ್ಲಿ ಯಾವ ರಿಸರ್ವೇಶನ್ ಬೇಕು, ಯಾವ ಕ್ಯಾಸ್ಟ್ಗೆ ಈ ಸರಿ ಅಧ್ಯಕ್ಷ ಸ್ಥಾನ ಕೊಡಬೇಕು, ಯಾವ ಒಂದು ಕ್ಯಾಸ್ಟ್ಗೆ ಉಪಾಧ್ಯಕ್ಷ ಸ್ಥಾನ ಕೊಡಬೇಕು, ರಿಸರ್ವೇಶನ್ ಕೊಡಬೇಕು ಅಂತ ಹೇಳಿ ಎಲ್ಲವನ್ನು ಡಿಸೈಡ್ ಮಾಡ್ತಕ್ಕಂಥ ಕೆಲಸ ಡಿ.ಸಿಯ ಜವಾಬ್ದಾರಿ ಆಗಿರುತ್ತೆ. ಇವತ್ತಿಗೂ ಕೂಡ ಡಿ.ಸಿನೇ ಮಾಡ್ತಾರೆ. ಡಿ.ಸಿನೇ ಜಿಲ್ಲೆಯ ಚುನಾವಣಾಧಿಕಾರಿ ಆಗಿರ್ತಾರೆ ಇವರು, ಅಲ್ವಾ? ಜಿಲ್ಲೆಯಲ್ಲೇ ಎಲೆಕ್ಷನ್ಗೆ ಸಂಬಂಧಪಟ್ಟಂಗೆ ಇವರು ಹೆಡ್ ಇರ್ತಾರೆ. ಚುನಾವಣಾಧಿಕಾರಿಗಳು ಕೂಡ ಆಗಿರ್ತಾರೆ ಇವರು ಎಲೆಕ್ಷನ್ ಟೈಮಲ್ಲಿ ಆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಜಿಲ್ಲೆಯ ಚುನಾವಣಾಧಿಕಾರಿ ಆಗಿರ್ತಾರೆ. ಇವನ್ ಗ್ರಾಮ ಪಂಚಾಯತಿಗಳ ಸಂಪೂರ್ಣ ಚುನಾವಣಾ ಜವಾಬ್ದಾರಿ ಇವ್ರ ಮೇಲೇನೆ ಇರುತ್ತೆ, ಎಲ್ಲಿ ಜಿಲ್ಲೆಯ ಡಿ.ಸಿಗೆ. ಅದೇ ರೀತಿ ಈ ಪ್ರಜಾಸತ್ತಾತ್ಮಕ ಘಟಕಗಳು ಅಧಿಕಾರ ಮತ್ತು ಕರ್ತವ್ಯದ ಅರ್ಥಪೂರ್ಣ ವರ್ಗಾವಣೆ ಪಡೆಯಬೇಕು ಅಂತ. ಎಲ್ಲಾ ರೀತಿಯ ಒಂದು ಘಟಕಗಳು, ಟಿ.ಪಿ ಆಗಿರ್ಬೋದು, ಜೆಡ್.ಪಿ ಆಗಿರ್ಬೋದು, ಜಿಲ್ಲಾ ಪಂಚಾಯತ್ ಆಗಿರ್ಬೋದು, ಇಲ್ಲಿ ಇರ್ತಕ್ಕಂಥ ಅಧಿಕಾರವನ್ನ ಬಹಳ ಅರ್ಥಪೂರ್ವವಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುವಂತೆ ಮಾಡಬೇಕು, ಅರ್ಥಪೂರ್ಣವಾಗಿ ಮಾಡಬೇಕು. ಸುಮ್ಮನೆ ನನಗೆ ಇಷ್ಟ ಬಂದಂಗೆ ಮಾಡೋದಲ್ಲ. ಇವ್ರು ಹೇಳ್ತಾರೆ ಹಂಗೆ ನೋಡಿ, ಎಷ್ಟು ನೀಟಾಗಿ ಇವರು ನಿಮ್ಮ ಕೆಲವು ವಿಷಯಗಳನ್ನ ಇಲ್ಲಿ ಜನರಿಗೆ ಹೇಳ್ತಾ ಹೋಗ್ತಾರೆ ಅಂತಂದ್ರೆ ಅತ್ಯದ್ಭುತವಾಗಿದೆ. ಹಾಗಾಗಿ ಎಲ್ಲ ಆಲ್ಮೋಸ್ಟ್ ಕೇರಳ ಸರ್ಕಾರ ಯಾಕೆ ಇವ್ರಿಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡುತ್ತೆ ಅಂತಂದ್ರೆ, ಇದೇ ಒಂದು ಶಿಫಾರಸುಗಳನ್ನ ಅವರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾದಂತ ವಿಚಾರಗಳು ಇಲ್ಲಿದ್ದಾವೆ. ಕೇರಳವು ಇವರ ಒಂದು ಹುಟ್ಟುಹಬ್ಬವನ್ನ ಪಂಚಾಯತ್ ರಾಜ್ ದಿನ ಅಂತ ಆಚರಣೆ ಮಾಡುತ್ತೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ನೀವು. ಅತಿ ಬುದ್ಧಿವಂತ ಒಂದು ರಾಜ್ಯ ಇದು. ಇಲ್ಲಿ ಬಹಳಷ್ಟು ಜನ ಸಾಕ್ಷರತೆ ಹೆಚ್ಚಿದೆ. ನಮ್ಮ ದೇಶದಲ್ಲಿ ಅಭಿವೃದ್ಧಿ ಅಂತ ಬಂದಾಗ ನಾವು ಕೇರಳತ್ತ ನೋಡ್ತೀವಿ. ಬಹಳಷ್ಟು ಜನರು, ಬಹಳ ರಾಜ್ಯಗಳು ಕೇರಳದಲ್ಲಿ ಏನಾಗ್ತಿದೆ ಅಂತ ಕೆಲವು ಕಡೆ ಮುಖ ಮಾಡಿ ನೋಡುವಂತೆ ಕೇರಳ ಒಂದು ಮುಂದುವರೆದಂತ ರಾಜ್ಯವಾಗಿದೆ. ಬಹಳಷ್ಟು ವಿಷಯಗಳಲ್ಲಿ ಅಭಿವೃದ್ಧಿ ಹೊಂದಂತ ರಾಜ್ಯ ಇದು. ಇದು ಗೊತ್ತಿರುವಂತ ವಿಚಾರ, ಯಾರು ಹಲ್ಲೆಗಳುವಂತಿಲ್ಲ, ಹೌದಲ್ವಾ? ಏನ್ ಸರ್ ಕೇರಳ ಹೊಗಳ್ತಾ ಇದ್ರ, ಕರ್ನಾಟಕ ಎಲ್ಲ ನಮ್ಮ ಕರ್ನಾಟಕ ನಮ್ಮ ಹೆಮ್ಮೆ, ನಮ್ಮ ಕನ್ನಡ ನಮ್ಮ ಹೆಮ್ಮೆ, ಅದೇನೇ ಇರ್ಲಿ. ಓಕೆನಾ? ನಮ್ಮ ಕನ್ನಡವನ್ನ ನಾವು ಬಿಟ್ಕೊಡೋದಿಲ್ಲ ಯಾವತ್ತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಅಭಿಮಾನ ನಮಗಿದ್ದೇ ಇದೆ. ಆದರೆ ಇಲ್ಲಿ ಅಭಿವೃದ್ಧಿ ಅಂತ ಬಂದಾಗ ಎಲ್ಲವನ್ನೂ ಕೂಡ ಕೆಲವು ನಮ್ಮ ತೊಡಕುಗಳನ್ನ ನಾವು ಹೇಳ್ಕೋಬೇಕ್ರಿ.
ಅಂದಾಗ ನಾವು ಮುಂದಿನ ಅಭಿವೃದ್ಧಿಗೆ ಕೆಲವು ಸಲಹೆಗಳು ನಮಗೆ ಸಿಗ್ತವೆ, ಕೆಲವು ಪರಿಹಾರಗಳು ಸಿಗ್ತವೆ. ಓಕೆನಾ? ನಮ್ಮ ಒಂದು ರಾಜ್ಯದಲ್ಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನಾವು ತಿಳಿದುಕೊಂಡಾಗ ಅದಕ್ಕೆ ಮುಂದೆ ಏನ್ ಮಾಡಬೇಕು ಅನ್ನೋ ಪರಿಹಾರಗಳು ಸಿಗ್ತವೆ. ಪ್ರಾಬ್ಲಮ್ಗಳು ಏನೂ ಇಲ್ಲ ಅಂತಂತ ನಾವು ಯೋಚನೆ ಮಾಡಿದಾಗ ಸೊಲ್ಯೂಷನ್ಗಳು ಹೆಂಗ್ ಸಿಗ್ತವೆ? ಹಾಗಾಗಿ ಇಲ್ಲಿ ಈ ತರದ ಒಂದು ಕೆಲಸ ಮಾಡ್ತಕ್ಕಂಥ ನಾವು ನೋಡಿ ಮಹತ್ವ ಏನು? ಹಾಗಾದ್ರೆ ಮಹತ್ವ ಏನು? ಯಾವ್ದ್ರ ಮಹತ್ವ? ಬಲವಂತರಾಯ್ ಮೆಹ್ತಾ ಕಮಿಟಿಗೆ ಒಂದು ಮಹತ್ವ ಇದೆ. ಸಿಗ್ನಿಫಿಕೆನ್ಸ್ ಆಫ್ ದಿ ಬಲವಂತರಾಯ್ ಮೆಹ್ತಾ ಕಮಿಟಿ ಅಂತ ನೋಡೋದಾದ್ರೆ ಇಲ್ಲೇನಾಗುತ್ತೆ, NDC ಇರುತ್ತೆ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಅಂತ ಇರುತ್ತೆ. ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಈ ಶಿಫಾರಸನ್ನ ಅಂದ್ರೆ ಏನು, ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಅಂತ ಇರುತ್ತೆ ಒಂದು. ಆ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿ ಈ ಶಿಫಾರಸನ್ನೆಲ್ಲ ತನ್ನ ಕೈಗೆ ತೆಗೆದುಕೊಂಡು ಇದನ್ನ ಅಂಗೀಕಾರ ಮಾಡುತ್ತೆ, ಒಪ್ಪಿಕೊಳ್ಳುತ್ತೆ. ಜನರಿಗೆಲ್ಲ ತಿಳಿಸುವಂತ, ಎಲ್ಲಾ ರಾಜ್ಯಗಳಿಗೆ ತಿಳಿಸುವಂತ ಕೆಲಸ ಕೂಡ NDC ಮಾಡುತ್ತೆ. ಓಕೆನಾ? ಎಸ್ ನೋಡಿ, 1958ರಲ್ಲಿ ಈ ಸಮಿತಿಯ ಶಿಫಾರಸುಗಳನ್ನ ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯು ಒಪ್ಪಿಕೊಳ್ಳುತ್ತೆ. ಓಕೆನಾ? ಆಮೇಲೆ ನೋಡಿ, ಕೌನ್ಸಿಲ್ ಒಂದೇ ಸ್ಥಿರ ವಿನ್ಯಾಸ ಒತ್ತಾಯಿಸಲಿಲ್ಲ, ಬದಲಿಗೆ ರಾಜ್ಯಗಳು ತಮ್ಮ ಸ್ವಂತ ಸಂದರ್ಭಗಳಿಗೆ ಸೂಕ್ತವಾದ ತಮ್ಮದೇ ಆದ ಮಾದರಿಗಳನ್ನು ಆಯ್ಕೆ ಮಾಡಲು ಅವಕಾಶ ಮಾಡಿಕೊಟ್ಟವು. ಈ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನಿದೆಯಲ್ಲ, ಯಾವಾಗ ಬಲವಂತರಾಯ್ ಮೆಹ್ತಾ ಸಮಿತಿ ಶಿಫಾರಸು ಒಂದು ರಿಪೋರ್ಟ್ ಅನ್ನು ತೆಗೆದುಕೊಂಡು ತಾನು ಓದುತ್ತೆ, ಅವಾಗ ಓದಿ ಜನರಿಗೆ ತಿಳಿಸುವಾಗ, ಅಂದ್ರೆ ರಾಜ್ಯಗಳಿಗೆ ತಿಳಿಸುವಾಗ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ, ನೋಡಿ ಎಲ್ಲಿ ಒಂದು ಕೆಲವು ಶಿಫಾರಸುಗಳಿದಾವೆ, ಕೆಲವು ಸಲಹೆಗಳಿದಾವೆ, ನಿಮ್ಮ ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಆಗ್ಬೇಕಂತಂದ್ರೆ ಈ ಪಾಯಿಂಟ್ಸ್ಗಳನ್ನ ಕೆಲವು ಕೇಳಿ ಓದಿ, ಓಕೆನಾ, ನೀವು ಅಳವಡಿಸಿಕೊಳ್ಳಿ, ಒಳ್ಳೇದಾಗುತ್ತೆ ಅಂತ ಇವ್ರು ಹೇಳ್ತಾರೆ. ಆದ್ರೆ ಇವ್ರು ಯಾವುದೇ ರೀತಿ ಒತ್ತಡ ಇರೋದಿಲ್ಲ. ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳೇಬೇಕು ಅಂತೇಳಿ ಒತ್ತಡ ಇರುತ್ತಿಲ್ಲ. ಅದು ರಾಜ್ಯಕ್ಕೆ ಬಿಟ್ಟದ್ದು, ಅದು ಅವರ ರಾಜ್ಯಕ್ಕೆ ಬಿಟ್ಟದ್ದು ಅಂತ ಇಲ್ಲಿ ಹೇಳ್ತಾರೆ. ಅದು ಬಹಳ ಇಂಪಾರ್ಟೆಂಟ್. ಹೌದು, ಇವಾಗ ಒತ್ತಾಯ ಪೂರ್ವಕವಾಗಿ ಯಾವುದೋ ಒಂದು ಊರು ಅಂದ್ರೆ ಓಕೆ, ಒಂದು ಹಳ್ಳಿಪ್ಪ ಏನೋ ಒತ್ತಡ ಮಾಡಿ ಅಲ್ಲಿ ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ಓಕೆ. ಇಡೀ ರಾಜ್ಯದ ತುಂಬಾ ನನ್ನದೇ ಆಡಳಿತ ನಡೆದ್ರೆ ಅಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಆ ತರ ಯೋಚನೆ ಮಾಡಬಾರ್ದು. ಅವ್ರ ರಾಜ್ಯದಲ್ಲಿ ಏನೇನ್ ಪ್ರಾಬ್ಲಮ್ ಇರ್ತವೆ ನಮಗೆ ಸರಿಯಾಗಿ ಗೊತ್ತಿರೋದಿಲ್ಲ. ಟೈಮ್ಸ್ ಆ ರಾಜ್ಯದ ಒಂದು ಏನು ಆಡಳಿತ ಮಾಡುವವರಿಗೆ ಗೊತ್ತಿರುತ್ತೆ ಅದು, ಅಲ್ವಾ? ನಮ್ ಕರ್ನಾಟಕಕ್ಕೆ ಬಂದು ನೀವು ಹಿಂಗ್ ಮಾಡಿ, ಕರ್ನಾಟಕದವ್ರು ನೀವು ಹಿಂದಿ ಮಾತಾಡಿ, ತೆಲುಗು ಮಾತಾಡಿ ಅಂದ್ರೆ ಹೆಂಗ್ರಿ? ಹೌದಲ್ವಾ? ಸಿಟ್ಟು ಬರಲ್ವಾ? ಆತರ. ಹಾಗಾಗಿ ಇಲ್ಲಿ ಕಮಿಟಿಗಳು ಎಷ್ಟು ವಿಚಾರವಂತರು ಇರ್ತಾರೆ ನೋಡಿ. ಇಲ್ಲಿ ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಏನ್ ಹೇಳುತ್ತೆ ಅಂತಂದ್ರೆ, ಇವರಿಗೆ ಎಲ್ಲಾ ರಾಜ್ಯಗಳಿಗೆ ನೀವು ಒಪ್ಪಿಕೊಳ್ಳಬೇಕಾದಂತ ಒಂದು ಪ್ರೆಷರ್ ಏನಿಲ್ಲ, ಒತ್ತಡ ಏನಿಲ್ಲ. ಇಲ್ಲಿ ಕೆಲವು ಸೂಕ್ತವಾದಂತ ಒಂದು ವಿಚಾರಗಳಿದಾವೆ, ಒಳ್ಳೆ ಒಂದು ಶಿಫಾರಸುಗಳಿದಾವೆ, ನೀವು ಒಪ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಇವ್ರು ಹೇಳ್ತಾರೆ. ಒಪ್ಕೊಳ್ಳೇಬೇಕಾದಂತ ಅನಿವಾರ್ಯತೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇದೇ ಅವಕಾಶವನ್ನ ಬಳಸಿಕೊಂಡಂತ ಪಶ್ಚಿಮ ಬಂಗಾಳ, ನಾನ್ ನಿನ್ಕಿಂತ ಹೆಚ್ಚದಿನಿ, ರಾಜ್ಯ ಸ್ಪೆಷಲ್, ಎಲ್ಲದರಲ್ಲೂ ಸ್ಪೆಷಲ್ ಅಂತ. ನಾವೇನ್ ಮಾಡ್ತೀವಿ, ನೀವು 3 ಹಂತದ ಪಂಚಾಯತ್ ರಾಜ್ ವ್ಯವಸ್ಥೆ ಇರಲ್ಲ, ನಾವಿಲ್ಲ, ನಾವು 3 ಹಂತದ್ ಮಾಡಲ್ಲ, ನೀವು ಹೇಳಿದಂಗೆಲ್ಲ ನಾವು ಕೇಳೋದಿಲ್ಲ, ನಾವು 4 ಹಂತದ ಪಂಚಾಯತ್ ವ್ಯವಸ್ಥೆನ ನಾವು ಮಾಡ್ಕೋತೀವಿ ಅಂತ ಹೇಳುತ್ತೆ. ಏನು, 4 ಹಂತದ ಪಂಚಾಯತ್ ವ್ಯವಸ್ಥೆನ ನಾವು ಅಳವಡಿಸಿಕೊಳ್ತೀವಿ ಅಂತ ಹೇಳಿ ಯಾವ್ದು ಹೇಳುತ್ತೆ? ವೆಸ್ಟ್ ಬೆಂಗಾಲ್ ಹೇಳುತ್ತೆ. 4 ಹಂತದ ಪಂಚಾಯತ್ ವ್ಯವಸ್ಥೆ ಅಂದ್ರೆ ಏನ್ ಸರ್? ನಾವು ಇವಾಗ 3 ಹಂತದ ಪಂಚಾಯತ್ ವ್ಯವಸ್ಥೆ ನೋಡಿದ್ವಿ, GP ನೋಡಿದ್ವಿ, ಅದೇ ರೀತಿ TP ನೋಡಿದ್ವಿ, ಅದೇ ರೀತಿ ZP ನೋಡಿದ್ವಿ. ಓಕೆನಾ? ಹಾಗಾದ್ರೆ ಇನ್ನೊಂದು ಹಂತ ಯಾವುದು? ಮಂಡಲ್ ಪಂಚಾಯತ್ ಅಂತ ಬರುತ್ತೆ. ಮಂಡಲ್ ಪಂಚಾಯತ್ ಅಥವಾ ವಲಯ ಮಟ್ಟ, ಹೋಬಳಿ ಮಟ್ಟ ಅಥವಾ ಪಟ್ಟಣ ಪಂಚಾಯತ್ ಅಂತ ಕರಿತೀವಲ್ಲ, ಅವೆಲ್ಲವೂ ನಾವು ಹೇಳಿದ್ರೆ ತಪ್ಪಾಗುತ್ತೆ. ಓಕೆನಾ? ಎಸ್, ಪಟ್ಟಣ ಪಂಚಾಯತಿ, ಮಂಡಲ ಪಂಚಾಯತಿ, ಹೋಬಳಿ ಮಟ್ಟ ಅಥವಾ ಹೇಳ್ತೀವಲ್ಲ, ಸೊ ಹಾಗಾಗಿ ಎಸ್, GP. ಈ ರೀತಿಯ ಒಂದು 4 ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಯಾರು ಅಳವಡಿಸಿಕೊಂಡಿದ್ರು ಅಂತಂದ್ರೆ, ದಟ್ ಈಸ್ ಪಶ್ಚಿಮ ಬಂಗಾಳ. ಸ್ಪೆಷಲ್ ಅಲ್ಲ, ಇವ್ರು ಹಿಂಗೆ ಹೇಳ್ತಾರೆ, ನಾವು ಸ್ಪೆಷಲ್ ರೀ, ನೀವು ಬಲವಂತರಾಯ್ ಹೇಳ್ಬಿಟ್ರೆ ನಾವು ಒಪ್ಕೋಬೇಕಾ? ಒಂದ್ ರೀತಿ ಅಧಿಕ ಪ್ರಸಂಗತನವೋ ಅಥವಾ ಅವರ ರಾಜ್ಯದಲ್ಲಿ ಇರ್ತಕ್ಕಂಥ ಸಮಸ್ಯೆಯೋ ಅದು ಅವ್ರಿಗೆ ಬಿಟ್ಟದ್ದು. ಓಕೆನಾ? ಇಲ್ಲಿ ಯಾವುದೇ ರೀತಿ ರಾಜಕೀಯವಾಗಿ ನಾವು ಮಾತಾಡೋದು ಬೇಡ. ಎಲ್ಲಿ ನಮ್ಮ ಒಂದು ಪಠ್ಯದಲ್ಲಿ ಏನಿದೆ ಅದನ್ನು ಓದುವಂತ ಕೆಲಸ ನಾವು ಮಾಡೋಣ. ಅದಂದ್ರೆ ನೋಡಿ, ಇನ್ನು ಏನ್ ಹೇಳುತ್ತೆ ಅಂತಂದ್ರೆ, ಈ ಬಲವಂತರಾಯ್ ಮೆಹ್ತಾ ಸಮಿತಿ ಪ್ರಮುಖ ಪರಿಕಲ್ಪನೆಗಳು ಮತ್ತು ವಿಶಾಲವಾದ ಮೂಲಭೂತ ಅಂಶಗಳು ದೇಶಾದ್ಯಂತ ಒಂದೇ ಆಗಿರಬೇಕು. ಹೌದು, ಇವಾಗ ನೋಡಿ, ಒಂದೆರಡು ರಾಜ್ಯಗಳು ಪಕ್ಕದಲ್ಲಿರ್ತಕ್ಕಂಥ 2 ರಾಜ್ಯಗಳು, ಒಟ್ಟಿಗೆ ಇರ್ತಕ್ಕಂಥ ರಾಜ್ಯಗಳು ಡೈಲಿ ಕಿತ್ತಾಡಿದ್ರೆ ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಶಾಂತಿ ಇರುತ್ತಾ? ಸಮಾಜದಲ್ಲಿ ಇರೋದಿಲ್ಲ, ಶಾಂತಿ ಕದಡುವ ಕೆಲಸ ಆಗುತ್ತೆ ಡೈಲಿ ಜಗಳ ಆದ್ರೆ. ಹಾಗಾಗಿ ಇವ್ರು ಏನ್ ಹೇಳ್ತಾ ಅಂತಾರೆ, ಇಡೀ ದೇಶಾದ್ಯಂತ ಎಲ್ಲರ ಮೈಂಡ್ ಸೆಟ್ ಒಂದೇ ರೀತಿ ಆಗಿದ್ದಾಗ ಅಭಿವೃದ್ಧಿ ಬೇಗ ಆಗುತ್ತೆ. ಹಾಗಂತ ಎಲ್ಲರ ಮೈಂಡ್ ಸೆಟ್ ಒಂದೇ ಇರಬೇಕು, ಎಲ್ಲರೂ ಒಬ್ಬರೇ ಹೇಳ್ದಂಗೆ ಕೇಳ್ಬೇಕಂತಲ್ಲ ಅರ್ಥ. ಒಗ್ಗಟ್ಟಾಗಿರೋಣ, ಒಗ್ಗಟ್ಟಾಗಿರ್ಬೇಕು.
ಒಗ್ಗಟ್ಟಾಗಿದ್ದಾಗ ಇಲ್ಲಿರ್ತಕ್ಕಂಥ ಕೆಲವು ಮೂಲಭೂತವಾದ ವಿಷಯಗಳನ್ನ ಎಲ್ಲರೂ ಕೂಡ ಸಮಾನವಾಗಿ ಅಳವಡಿಸಿಕೊಂಡರೆ ಒಳ್ಳೇದಾಗುತ್ತೆ. ದೇಶವ್ಯಾಪಿ ದೇಶಾದ್ಯಂತ ಮೂಲಭೂತ ಅಂಶಗಳಾದ್ರೂ ಕೂಡ, ಬೇಸಿಕ್ ನೀಡ್ಸ್ ಆದ್ರೂ ಕೂಡ, ಬೇಸಿಕ್ ಥಿಂಗ್ಸ್ ಆದ್ರೂ ಕೂಡ ಒಂದೇ ರೀತಿಯ ಮನಸ್ಥಿತಿಯಲ್ಲಿ ಇದ್ರೆ ಅಭಿವೃದ್ಧಿಯತ್ತ ಸಾಗುತ್ತೆ ಸಮಾಜ ಅನ್ನೋದು ಇವರ ಕಲ್ಪನೆ. ಹೌದು, ಪ್ರಮುಖ ಕಲ್ಪನೆಗಳು, ಪ್ರಮುಖ ವಿಷಯಗಳನ್ನಾದರೂ ಕೂಡ ನೀವು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ. ಒಳ್ಳೆಯ ವಿಚಾರ, ಒಳ್ಳೆಯ ವಿಚಾರ. ಹೌದು, ಬಲವಂತರಾಯ್ ಅವರು ಎಂತ ಒಂದು ರೀತಿ ತಾವು ಸಿಎಂ ಆದರೂ ಕೂಡ, ಸಿಎಂ ಆಗಿದ್ದರು, ಇಂಥ ಒಂದು ವ್ಯಕ್ತಿ ಈ ತರ ಯೋಚನೆ ಮಾಡ್ತಾರಂದ್ರೆ ಸಾಮಾನ್ಯ ವಿಚಾರ ಅಲ್ರಿ. ಇದು ಎಲ್ಲರಿಗೂ ಬರ್ತಕ್ಕಂಥ ವಿಚಾರ ಅಲ್ಲ. ಇವರು ಗಾಂಧಿವಾದಿಗಳು, ಗಾಂಧಿವಾದಿಗಳಿಗೆ ಇಂಥ ಒಂದು ಮನೋಭಾವನೆ ಇರೋದು ಸಹಜ. ಸ್ಥಳೀಯ ಮಟ್ಟದಲ್ಲಿ ಅವ್ರಿಗೆ ಜವಾಬ್ದಾರಿ ಇರುತ್ತೆ, ಪ್ರೀತಿ ಅಭಿಮಾನ ಇರುತ್ತೆ. ಇದಕ್ಕೆ ಸಾಕ್ಷಿ ಬಲವಂತರಾಯ್ ಅವರು. ಇದ್ರ ಮುಂದೆ ಇನ್ನೊಬ್ರು ಬರ್ತಾರೆ, ಬಹಳ ಫೇಮಸ್ ಅವರು ಕೂಡ. ಅವ್ರ ಬಗ್ಗೆ ಕೂಡ ಓದಂತೆ ನೋಡಿ. ಇದು ಭಾರತದಲ್ಲಿ ಪಂಚಾಯತ್ ರಾಜ್ 73ನೇ ಸಂವಿಧಾನಿಕ ತಿದ್ದುಪಡಿ ಅಭಿವೃದ್ಧಿಗೆ ಮೆಟ್ಟಲಾಯಿತು. ದಿಸ್ ಇಸ್ ದ ಫಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಏನು 73ನೇ ಸಂವಿಧಾನ ತಿದ್ದುಪಡಿ ಆಗಿ ಇವತ್ತು ಗ್ರಾಮ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಕೆಲವು ಕಾನೂನುಗಳು ಆಯಿತು, ಅಥವಾ ಕಾನೂನು ಗ್ರಾಮ ಪಂಚಾಯತಿ ಆಡಳಿತ ಆಗಿರ್ಬೋದು, ದೇಶವ್ಯಾಪಿ ಏನೆಲ್ಲ 73ನೇ ಸಂವಿಧಾನ ತಿದ್ದುಪಡಿ ಆಗಿದೆ ಓಕೆನಾ. ಈ 73ನೇ ಸಂವಿಧಾನ ತಿದ್ದುಪಡಿಗೆ ರೆಕಮೆಂಡೇಶನ್ ಮಾಡಿಕೊಟ್ಟಂತ ಒಂದು ಕಮಿಟಿಯೇ ಬೇರೆ, ಆ ಸಮಿತಿ ಬೇರೆ. ಆ ಸಮಿತಿ ಯಾವುದು ಅಂತ ನಾನು ನಿಮಗೆ ಮುಂದಿನ ತರಗತಿಗಳಲ್ಲಿ ಹೇಳ್ತೇನೆ. ಯಾವ ಸಮಿತಿ ಶಿಫಾರಸಿನ ಮೇರೆಗೆ 73ನೇ ಸಂವಿಧಾನವನ್ನು ತಿದ್ದುಪಡಿಯನ್ನ ಮಾಡ್ತಾರೆ ಅಂತ. ಆದರೆ ಇಲ್ಲಿ ಏನರ್ಥ, ಕೆಲವರು ಹಿಂಗೆ ಬರೆದ್ಬಿಟ್ಟಾಗ ಹಂಗೆ ತಿಳ್ಕೊಂಡ್ಬಿಡ್ತಾರೆ, 73ನೇ ಸಂವಿಧಾನ ತಿದ್ದುಪಡಿಯನ್ನ ಬಲವಂತರಾಯ್ ಮೆಹ್ತಾ ಅವರು ಶಿಫಾರಸು ಮಾಡಿದ್ರಂತ. ನೋ, ಶಿಫಾರಸು ಮಾಡ್ಲಿಲ್ಲ. ಈ ಶಿಫಾರಸು ಮಾಡ್ತಕ್ಕಂಥವ್ರೇ ಬೇರೆ. ಆದ್ರೆ ಇದೇನಂತ, ಇದ್ರ ಅರ್ಥ ಏನಂತಂದ್ರೆ, ಈ ಬಲವಂತರಾಯ್ ಮೆಹ್ತಾ ಸಮಿತಿಯಲ್ಲಿರ್ತಕ್ಕಂಥ ಕೆಲವು ವಿಷಯಗಳೇನಿದಾವಲ್ಲ, ಇದು 73ನೇ ಸಂವಿಧಾನ ತಿದ್ದುಪಡಿಗೆ ಹೆಂಗ್ ಮಾಡ್ಬೇಕು ಅನ್ನೋದು ಹೇಳಿಕೊಡುತ್ತೆ, ದಾರಿದೀಪ ಆಗುತ್ತೆ. ಇವರ ಶಿಫಾರಸುಗಳು ಫಸ್ಟ್ ಸ್ಟೆಪ್, ಮೊದಲ ಹೆಜ್ಜೆ ಆಗುತ್ತೆ, ಮೊದಲ ಮೆಟ್ಟಿಲಾಗುತ್ತೆ ಅಂತ. ಓಕೆನಾ? ಎಸ್, ಅರ್ಥ ಆಗಿದೆ ಅನ್ಕೋತೀನಿ. ನಿಮ್ಗಲ್ಲಿ ಏನೋ ಡೌಟ್ಸ್ ಇದ್ರೆ ಓಕೆನಾ, ಇವಾಗ ಇದೆ, ದಿಸ್ ಇಸ್ ನಾಟ್ ಅ ಲೈವ್ ಅಲ್ವಾ? ಎಸ್, ಆದ್ರೂ ಕೂಡ ನಿಮ್ಗೆ ಇನ್ ಕೇಸ್ ಓಕೆನಾ, ಲೈವ್ ಇದ್ದಾಗ ನಾನು ಮಾಡ್ಕೊಡ್ತೀನಿ, ಡೆಫಿನೆಟ್ಲಿ ಮಾಡ್ಕೊಡ್ತೀನಿ. ಇನ್ ಕೇಸ್ ನಿಮ್ಗೆ ಯಾವಾದ್ರೂ ಗೊಂದಲ ಆಯ್ತು, ಆಗ್ಲಿಲ್ಲ ಅಂತಂದ್ರೆ, ಕೆಲವು ವಿಷಯಗಳು ಕನ್ಫ್ಯೂಷನ್ಸ್ ಆದವು ಅಂತಂದ್ರೆ, ನೀವೇನ್ ಮಾಡಿ ಅಂತಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ನಮಗೆ ತಪ್ಪದೆ ಕಮೆಂಟ್ ಹಾಕಿ. ನಿಮ್ಮ ಒಂದು ಪ್ರತಿಕ್ರಿಯೆ, ಕಮೆಂಟ್ ಏನಿದೆಯಲ್ಲ, ಬಹಳಷ್ಟು ಖುಷಿಯನ್ನ ಕೊಡ್ತಾ ಇದ್ದಾವೆ. ಇರ್ಲಿ, ಇದು ಹೀಗೆ ಮುಂದುವರಿತಾ ಇರುತ್ತೆ. ಡೆಫಿನೆಟ್ಲಿ ನಿಮ್ಗೆ ಕ್ವಾಲಿಟಿ ಅಂತ ಬಂದಾಗ ಯಾವುದೇ ರೀತಿ ಕ್ವಾಲಿಟಿ ಮಿಸ್ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ಇನ್ನು ಹೆಚ್ಚಿನ ಒಂದು ರೀತಿಯ ಕ್ವಾಲಿಟಿ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತೇನೆ ಬಿಟ್ರೆ ನಿಮ್ಗೆ ಕ್ವಾಲಿಟಿ ಮಾತ್ರ ಕಡಿಮೆ ಮಾಡಲ್ಲ. ಈವನ್ನು ನಾಲೆಜ್ ಕೂಡ ಅಂತ ಬಂದಾಗ, ನಾಲೆಜ್ ಕೂಡ ಇಲ್ಲಿ ಡೀಪ್ ಆಗಿನೇ ಇರುತ್ತೆ, ಬಹಳ ಡೆಪ್ತ್ ಆಗಿನೇ ನಾವು ಹೋಗ್ತೀವಿ. ಅಲ್ಲಿ 360 ಆಂಗಲ್ ಅಲ್ಲಿ ಏನೆಲ್ಲ ಕವರ್ ಮಾಡಬೇಕು ಎಲ್ಲವನ್ನು ಕವರ್ ಮಾಡ್ತಂತ ಪ್ರಯತ್ನ ಮಾಡ್ತೀವಿ. ಹಾಗಂತ ಹೇಳಿ ಏನೇನೋ ಎಲ್ಲ ಒಂದು ಇಲ್ಲಿ ಬೇರೆ ಬೇರೆ ಯಾವುದೋ ವಿಷಯಗಳನ್ನ, ಸಂಬಂಧಕ್ಕಿಲ್ಲದ ವಿಷಯನ ತಂದು ಹಾಕೋದಿಲ್ಲ. ಪಂಚಾಯತ್ಗೆ ಸಂಬಂಧಪಟ್ಟದ್ದೇ ಹಾಕ್ತೀವಿ. ಓಕೆನಾ? ಹೆಚ್ಚಿನ ಒಂದು ಜ್ಞಾನವನ್ನು ಕೊಡುವಂತ ಪ್ರಯತ್ನ ನಾವು ಮಾಡ್ತೇವೆ ಅಷ್ಟೇ. 1959 ಅಕ್ಟೋಬರ್ 2ರಂದು ರಾಜಸ್ಥಾನದ ಓಕೆನಾ, ಇಲ್ಲಿ ನೋಡಿ, ಇಲ್ಲಿದೆ ಬಲವಂತರಾಯ್ ಮೆಹ್ತಾ ಕಮಿಟಿಯ ಒಂದು ಇಂಪ್ಯಾಕ್ಟ್ಗಳು ಏನು ಅಂದ್ರೆ, ಏನು ಒಂದು ಪರಿಣಾಮಗಳು ಆಗ್ತವೆ, ಇದರಿಂದ ಆಗ್ತಕ್ಕಂಥ ರಿಸಲ್ಟ್ ಏನ್ ಸರ್? ಬಲವಂತರಾಯ್ ಮೆಹ್ತಾ ಸಮಿತಿ ಮಾಡಿದ್ರು CDP, ಅದೇನು NDC, ನ್ಯಾಷನಲ್ ಡೆವಲಪ್ಮೆಂಟ್ ಏನು ಇದಿತ್ತಲ್ಲ, ನ್ಯಾಷನಲ್ ಡೆವಲಪ್ಮೆಂಟ್ ಕೌನ್ಸಿಲ್ ಇತ್ತಲ್ಲ, ಆ ಕೌನ್ಸಿಲ್ ಒಪ್ಕೊಳ್ತು, ಎಲ್ಲರಿಗೆ ಹೇಳ್ತು, ಈ ತರ ಒಪ್ಕೊಳ್ಳಿ ನೋಡಿ, ಹಿಂಗಿದೆ ಕಮಿಟಿ, ಒಪ್ಕೋತಿರೋ ಬಿಡ್ತಿರೋ ನೋಡಿ ಅಂತೇಳಿ ಎಲ್ಲ ರಾಜ್ಯಗಳಿಗೆ ಹೇಳಿದಾಗ, ಯಾವೆಲ್ಲ ರಾಜ್ಯಗಳು ಇದರ ಒಂದು ಯೂಸ್ ಅನ್ನ ಪಡ್ಕೊಂಡು, ಉಪಯೋಗವನ್ನ ಪಡ್ಕೊಂಡು, ಏನು ಪರಿಣಾಮ ಆಯ್ತು, ಇದರಿಂದ ರಿಸಲ್ಟ್ ಏನ್ ಸಿಕ್ತು ನಿಮಗೆ, ಇದು ಮಾಡೋದ್ರಿಂದ ಉಪಯೋಗ ಆಗಿದ್ದೇನು ಅಂತ ನೋಡೋದಾದ್ರೆ, ಇಲ್ಲಿ ಒಂದು ನೋಡಿ, ಈ ಒಂದು ಪಂಚಾಯತ್ ವ್ಯವಸ್ಥೆಯನ್ನ ಓದಿದಂತ ರಾಜಸ್ಥಾನ ಸರ್ಕಾರವು ಮೊದಲ ಬಾರಿಗೆ ತನ್ನ ಒಂದು ರಾಜ್ಯದಲ್ಲಿ ಪಂಚಾಯತ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡು ಜಾರಿಗೆ ತಂದಂತ ಮೊದಲ ದೇಶವಾಗಿ ಹೊರಹೊಮ್ಮಿತು. ಅಂದ್ರೆ ಅರ್ಥ, ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿಗೆ ತಂದ ಮೊದಲ ದೇಶ ಅಂದ್ರೆ ದಟ್ ಈಸ್ ರಾಜಸ್ಥಾನ. ರಾಜಸ್ಥಾನದ ನಾಗೋರ್ ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು ಹಳ್ಳಿಯಲ್ಲಿ ಪ್ರಥಮವಾಗಿ ತಾವು ಓಕೆನಾ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಅಳವಡಿಸಿಕೊಂಡರು. ಯಾರು? ರಾಜಸ್ಥಾನದವರು. ಇದನ್ನ ಉದ್ಘಾಟಿಸಿದಂತ ವ್ಯಕ್ತಿ ಅವತ್ತಿನ ದಿವಂಗತ ಇವತ್ತು ಏನಂತಂದ್ರೆ, ಇವಾಗ ಏನಿದೆ ಜವಾಹರ್ಲಾಲ್ ನೆಹರು ಇಲ್ಲೇ ಸದ್ಯಕ್ಕೆ, ದಿವಂಗತ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರು ಅಕ್ಟೋಬರ್ 2 ಎಲ್ಲೆಲ್ಲ ಬರುತ್ತೆ, ಇದು ಗಾಂಧಿಯ ಸವಿನೆನಪಿಗಾಗಿ ಆಗಿರುತ್ತೆ. ಗಾಂಧಿ ಜಯಂತಿಗೋಸ್ಕರ ಒಂದು ಉಡುಗೊರೆ ಕೊಡ್ಲಿ ಅಂತಾನೆ ಆಗಿರುತ್ತೆ. ಓಕೆನಾ, ಅವರಿಗೆ ಗೌರವ ಸೂಚಿಸ್ಲಂತಾನೆ ಆಗಿರುತ್ತೆ. 1959 ನಾಗೋರ್ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡ್ತಾರೆ.
ಈ ಯೋಜನೆಯ ನಂತರ 1959ರಲ್ಲಿ ಅಂದ್ರೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ ಸೆಕೆಂಡ್ ಆಗಿ ಆ, ಒಂದು ಜಿಲ್ಲಾ ಒಂದು ಗ್ರಾಮ ಪಂಚಾಯತಿ ಆರಂಭವಾಗುತ್ತೆ. ಫಸ್ಟ್ ಆರಂಭವಾಗಿದ್ದು ಗ್ರಾಮ ಪಂಚಾಯತಿಯಲ್ಲಿ ರಾಜಸ್ಥಾನದಲ್ಲಿ ಅದೇ ವರ್ಷ ಆದ್ರೆ ವರ್ಷ ಸೇಮ್. ಬಟ್ ಫಸ್ಟ್ ಅಳವಡಿಸಿಕೊಂಡಿದ್ದು ರಾಜಸ್ಥಾನ, ಸೆಕೆಂಡ್ ಅಳವಡಿಸಿಕೊಂಡಿದ್ದು ಯಾವುದು? ಆಂಧ್ರ ಪ್ರದೇಶ್, ಎಪಿ. ಅವಾಗೇನು ತೆಲಂಗಾಣ ಸಪ್ರೇಟ್ ಆಗಿರಲಿಲ್ಲ, ಎಪಿ ಮತ್ತು ತೆಲಂಗಾಣ ಮಿಕ್ಸ್ ಇದು ಅವತ್ತು. ಇಲ್ಲಿ ನೋಡಿ, ಎಲ್ಲ ಒಂದು ಇಲ್ಲಿರ್ತಕ್ಕಂಥ ಗ್ರಾಮದ ಸ್ಥಳೀಯ ಜನರನ್ನೆಲ್ಲರನ್ನು ಸೇರಿಸ್ಕೊಂಡು ಒಗ್ಗೂಡಿಸಿಕೊಂಡು ಜವಾಹರ್ಲಾಲ್ ನೆಹರು ಅವರ ಭಾಷಣದ ಮುಖಾಂತರ ಏನ್ ಮಾಡ್ತಾರೆ, ಗ್ರಾಮ ಪಂಚಾಯತಿ ನಾಗೂರ್ನಲ್ಲಿ ನಮ್ಮ ಒಂದು ಆ, ಗ್ರಾಮ ಪಂಚಾಯತಿ ಮೊದಲ ಗ್ರಾಮ ಪಂಚಾಯತಿನ ಉದ್ಘಾಟನೆ ಮಾಡ್ತಾರೆ ಅಂದಿನ ಪ್ರಧಾನಿ. ಎಸ್ ನೋಡಿ, ಹಾ 11 ಅಕ್ಟೋಬರ್ ಅವರು 2 ಅಕ್ಟೋಬರ್ ಅಲ್ವಾ, 2 ಅಕ್ಟೋಬರ್ ಅಲ್ಲಿ ಅವ್ರು ಮಾಡ್ತಾರೆ. 2 ಅಕ್ಟೋಬರ್ ಅಲ್ಲಿ ಅವ್ರು ಜಾರಿ ಮಾಡ್ತಾರೆ ರಾಜಸ್ಥಾನದಲ್ಲಿ. ಇವರು 11 ಅಕ್ಟೋಬರ್, ಜಸ್ಟ್ ಒಂದು 10 ಡೇಸ್ ಅಲ್ಲೇ, ಒಂದು 9-10 ಡೇಸ್ ಅಲ್ಲೇ ಇವರು ಆಂಧ್ರ ಪ್ರದೇಶದಲ್ಲೇ ಅಳವಡಿಸ್ಕೊತಾರೆ. ಬಿಕಮ್ ದ ಸೆಕೆಂಡ್ ಸ್ಟೇಟ್ ಟು ಸ್ಟಾರ್ಟ್ ದಿಸ್ ಸಿಸ್ಟಮ್. ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ 2ನೇ ರಾಜ್ಯವಾಗುತ್ತೆ. ಓಕೆನಾ? ಯಾವುದು? ಆಂಧ್ರ ಪ್ರದೇಶ. ಆಮೇಲೆ ನೋಡಿ, ಆಂಧ್ರ ಪ್ರದೇಶ ದೇಶದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಅಳವಡಿಸಿಕೊಂಡ 2ನೇ ರಾಜ್ಯವಾಯಿತು. ಆದರೆ ಇಲ್ಲಿ ಇಂಪಾರ್ಟೆಂಟ್ ಏನಂತಂದ್ರೆ, ಈ ಒಂದು ಆಂಧ್ರ ಪ್ರದೇಶ ರಾಜ್ಯವು 2 ಹಂತದ ಪಂಚಾಯತ್ ವ್ಯವಸ್ಥೆಯನ್ನ ಅಳವಡಿಸ್ಕೊಡ್ತಾರೆ. ಓಕೆನಾ? ಅವರು ಯಾರು? ವೆಸ್ಟ್ ಬೆಂಗಾಲ್ ಅವರು ನಾನು ಮೇಲು, ನಾವು ಸ್ಪೆಷಲ್ ರೀ. ನೀವು 3 ಹೇಳಿದ್ರೆ ನಾವು ಮಾಡ್ಕೊಂಡ್ಬಿಡ್ತಾರೆ, ನಾವು 4 ಮಾಡ್ತೀವಿ. ಹೌದಾ? ಮತ್ತೆ ಇವ್ರು ಎಪಿದವ್ರೆ, ನೀವು 3 ಹೇಳಿದ್ರೆ ನಾವು ಒಪ್ಕೊಂಡ್ಬಿಡ್ಬೇಕಂದ್ರೆ, ಇಲ್ಲ ನಾವು 2 ಮಾಡ್ಕೋತೀವಿ, ತುಂಬ ಇಷ್ಟ ಅದು. ಓಕೆನಾ? ನಾವು 2 ಹಂತದ್ದು ಮಾಡ್ಕೋತೀವಿ, ಇವ್ರು 4 ಹಂತದ್ದು. ನೋಡಿ, ಬಲವಂತರಾಯ ಮೆಹ್ತಾ ಸಮಿತಿ ಅವರು ಕೊಟ್ಟಂತ ತೀರ್ಪುಗಳ ಆಧಾರದ ಮೇಲೆ, ಶಿಫಾರಸಿನ ಆಧಾರದ ಮೇಲೆ ಇವರು ತಮ್ಮದೇ ಆದಂತ ಒಂದು ಅಜೆಂಡಾವನ್ನ ಹೇಳ್ತಾರೆ ಇಲ್ಲಿ. ಓಕೆನಾ? ನಾವು 4 ಮಾಡ್ಕೋತೀವಿ ಅಂತ ಇವರು 2 ಮಾಡ್ಕೋತಾರೆ. ಅಂದ್ರೆ 2 ಅಂದ್ರೆ ಯಾವುದು? ಜಡ್ಪಿ. ಎರಡು ರೀತಿಯ ಒಂದು ಪಂಚಾಯತ್ ವ್ಯವಸ್ಥೆ ಎಲ್ಲೆಲ್ಲ ಬರ್ತವೆ, ಅಲ್ಲಿ ಒಂದು ಜಡ್ಪಿ ಇರುತ್ತೆ, ಇನ್ನೊಂದು ಮಂಡಲ್ ಪಂಚಾಯತ್ ಅಂತ ಇರುತ್ತೆ. ಮಂಡಲ್ ಪಂಚಾಯತ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಎಕ್ಸಾಂಪಲ್ಗೆ ನೀವು ಇದನ್ನ ಇಲ್ಲಿ ನೋಡಿ, ಒಂದು ಹಲವು ಗ್ರಾಮ ಪಂಚಾಯತಿಗಳು ಸೇರಿ ಒಂದು ಮಂಡಲ್ ಪಂಚಾಯತ್ ಆಗುತ್ತೆ. ಅದು ಎಷ್ಟು ಜನ ಅಂತ ಮುಂದಿನ ಕಮಿಟಿಯಲ್ಲಿ ಹೇಳೋಣ. ಮುಂದಿನ ಕಮಿಟಿ ಮಂಡಲ್ ಪಂಚಾಯತಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡುತ್ತೆ. ಮುಂದಿನ ಕಮಿಟಿಯಲ್ಲಿ ಮಂಡಲ್ ಪಂಚಾಯತ್ ಅಂದ್ರೆ ಏನು, ಅದಕ್ಕೆ ಎಷ್ಟು ಜನ ಇರಬೇಕಂತ ಕೂಡ ಹೇಳುತ್ತೆ. ಇಲ್ಲಿ ಮಂಡಲ್ ಪಂಚಾಯತ್ ಅಂದ್ರೆ ಒಂದು ಅರ್ಥ ಮಾಡ್ಕೊಳ್ಳಿ, ಹಲವು ಹಳ್ಳಿಗಳು ಸೇರಿ ಓಕೆನಾ, ಹಲವು ಹಳ್ಳಿಗಳು ಸೇರಿ ಒಂದು ಮಂಡಲ್ ಪಂಚಾಯತ್ ಆಗುತ್ತೆ. ಹಾಗಾಗಿ 2 ಹಂತದ ಪಂಚಾಯತ್ ವ್ಯವಸ್ಥೆ ಎಲ್ಲೆಲ್ಲ ಬರುತ್ತೆ, ಅಲ್ಲಿ ನೀವು ಒಂದು ಕಾಮನ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅಲ್ಲಿ ಜಿಲ್ಲಾ ಪಂಚಾಯತ್ ಇರ್ಬೋದು ಅಥವಾ ಮಂಡಲ್ ಪಂಚಾಯತ್ ಇರ್ಬೋದು, ಕಾಮನ್ ಆಗಿ ಇರಲೇಬೇಕು ಅಂತಲ್ಲ. ಎಸ್, ಇಲ್ಲಿ ಬಂದ್ರು ನೋಡಿ ದ ಗ್ರೇಟ್ ಪರ್ಸನ್ ಕೆ ಸಂತಾನಂ. ಯಾರಿವರು? ಕೆ ಸಂತಾನಂ. ಇವರು ಒಂದು ಉದ್ದೇಶ ಏನು? ಪಂಚಾಯತ್ ರಾಜ್ ವ್ಯವಸ್ಥೆ ಅಥವಾ ಪಂಚಾಯತ್ ರಾಜ್ ಸಂಸ್ಥೆಯ ಆರ್ಥಿಕ ವಿಷಯಗಳನ್ನು ಅಧ್ಯಯನ ಮಾಡಲು ಬಂದಂತ ಒಂದು ಸಮಿತಿ, ದಟ್ ಈಸ್ ಕೆ ಸಂತಾನಂ ಸಮಿತಿ. ಓಕೆನಾ? ಕೆ ಸಂತಾನಂ ಸಮಿತಿ. ನೋಡಿ, ಇವ್ರು ಯಾರು? ಒಬ್ಬ ವ್ಯಕ್ತಿಯ ಬಗ್ಗೆ ಓದುವಾಗ ಅವರ ಹಿನ್ನೆಲೆಯನ್ನು ತಿಳಿದುಕೊಂಡ್ರೆ ನಮಗೆ ಓದುವುದು ಈಸಿ ಆಗುತ್ತೆ, ಅವ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಈಸಿ ಆಗ್ತಾ ಹೋಗುತ್ತೆ. ನೋಡಿ, ಸಂತಾನಂ ಒಬ್ಟೈನ್ಡ್ ಎ ಮಾಸ್ಟರ್ ಡಿಗ್ರಿ ಆಫ್ ಇನ್ ಮ್ಯಾಥಮೆಟಿಕ್ಸ್. ಓಕೆನಾ? ಇವರು ಎಂ ಎ ಇನ್ ಮ್ಯಾಥಮೆಟಿಕ್ಸ್ ಅಲ್ಲಿ MA ಡಿಗ್ರಿ ಮಾಡ್ತಾರೆ. ಮಾಸ್ಟರ್ ಆಫ್ ಆರ್ಟ್ಸ್ ಅಲ್ಲಿ ಇವರು ಮ್ಯಾಥಮೆಟಿಕ್ಸ್ ಮಾಡ್ತಾರೆ. ನೋಡಿ, ಆಮೇಲೆ ಯಾವ ಯೂನಿವರ್ಸಿಟಿ? ಮದ್ರಾಸ್, ಇವತ್ತಿನ ಚೆನ್ನೈ. ಆಮೇಲೆ ಸೆಂಟ್ ಜೋಸೆಫ್ ಕಾಲೇಜಲ್ಲಿ, ರೀಚಿ ಅನ್ನೋ ಒಂದು ಪ್ಲೇಸ್ ಅಲ್ಲಿ ಬರುತ್ತೆ. ಆ ಪ್ಲೇಸ್ ಅಲ್ಲಿ ಇವರು ಒಂದು ಸೆಂಟ್ ಜೋಸೆಫ್ ಕಾಲೇಜಲ್ಲಿ ಇವರು ಅಭ್ಯಾಸವನ್ನು ಮಾಡ್ತಾರೆ. ಅದಾದ ನಂತರ ಲಾವನ್ನು ಕೂಡ ನೋಡ್ತಾರೆ, ಕಾನೂನು ಪದವಿಯನ್ನು ಕೂಡ ಪಡ್ಕೊಳ್ತಾರೆ. ಇಲ್ಲಿ ಲಾ ಕಾಲೇಜ್ ಆಫ್ ಮದ್ರಾಸ್, ನೌನು ಇನ್ ಚೆನ್ನೈ ಅಂತ ಕರಿತೀವಲ್ಲ ಇವತ್ತು. ಆಮೇಲೆ ನೋಡಿ, ಇವರು ನ್ಯಾಷನಲ್ ಕಾಂಗ್ರೆಸ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡ್ತಾರೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಅದೇ ರೀತಿ ಪಾರ್ಟಿಸಿಪೇಟೆಡ್ ಇನ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಆಲ್ಸೋ ಎಟ್ ಎ ಯಂಗ್ ಏಜ್ ಅಲ್ಲೂ ಕೂಡ 1 ವರ್ಷಗಳ ಕಾಲ ಇವರು ಜೈಲು ಸೆರೆವಾಸವನ್ನ ಅನುಭವಿಸ್ತಾರೆ. ನೋಡಿ, ಅವತ್ತಿನ ವ್ಯಕ್ತಿಗಳು ಎಲ್ಲರೂ ತಮ್ಮದೇ ಆದಂತ ಒಂದು ಪಾತ್ರವನ್ನ, ಕೊಡುಗೆಯನ್ನ ಸ್ವತಂತ್ರಕ್ಕೆ ನೀಡಿದ್ದಾರೆ. ಸ್ವತಂತ್ರ ಚಳವಳಿಯಲ್ಲಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ವಾಸ್ ಅ ಫಾಲೋವರ್ ಆಫ್ ಗಾಂಧಿ. ನಾನು ಹೇಳಿದ್ನಲ್ಲ, ಬಲವಂತರಾಯ್ ಮೆಹ್ತಾ ಅವರು ಕೂಡ ಯಾರು? ಅವರು ಕೂಡ ಗಾಂಧಿವಾದಿಗಳು, ಇವರು ಕೂಡ ಗಾಂಧಿವಾದಿಗಳು. ಓಕೆನಾ? ಇಲ್ಲಿ ನೋಡಿ, ಫ್ರಮ್ 1937 to 42 he was a member of ಇಂಪೀರಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ನಾನು ಇಂಪೀರಿಯಲ್ ಲೆಜಿಸ್ಲೇಟಿವ್ ಅಂತ ಬಂತು ಅಂತಂದ್ರೆ, ಈ ಇಂಪೀರಿಯಲ್ ಅನ್ನೋ ಪದದ ಬಗ್ಗೆ ನಿಮಗೆ ಸ್ವಲ್ಪ ಗಮನ ಇರಲಿ. ಬಹಳಷ್ಟು ಜನರಿಗೆ ಒಂದು ತಪ್ಪು ತಿಳುವಳಿಕೆ ಇದೆ. ಕೆಲವರಿಗೆ ಗೊತ್ತಿರಬಹುದು, ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಆದಂತ ಒಂದು ವಿಚಾರ ಏನಂತಂದ್ರೆ, ಅವರಿಗೆ ಇದನ್ನೇ ಅನ್ಕೊಂಡ್ಬಿಟ್ಟಿದ್ರೆ ಏನು, ICS ಅಂತ ಬರುತ್ತೆ ಸರ್. ಇಲ್ಲಿ
ICS ಅಂದ್ರೆ ಎಲ್ಲರಿಗೂ ಏನು, ನಮ್ಮಲ್ಲಿ ಸಾಕಷ್ಟು ಜನ IAS ಎಕ್ಸಾಮ್ ನ ಪಾಸ್ ಮಾಡಿದ್ದಾರೆ ಇವತ್ತು. ಹಿಂದೆ ಕೂಡ ICS ಎಕ್ಸಾಮ್ ಅಂತ ಇತ್ತು. ಬ್ರಿಟಿಷರ ಕಾಲದಲ್ಲಿ ICS ಅಂತ ಇತ್ತು. ICS ಅಂತ ಇದ್ದಾಗ ನಮ್ಮಲ್ಲಿ ಇವನ್ ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು ಅಥವಾ ಸತ್ಯೇಂದ್ರನಾಥ್ ಟ್ಯಾಗೋರ್ ಆಗಿರ್ಬೋದು, ಇವರೆಲ್ಲ ಬಹಳಷ್ಟು ಜನ ಆ ಒಂದು ICS ಎಕ್ಸಾಮ್ ನ ಪಾಸ್ ಮಾಡಿದ್ದಾರೆ ನಮ್ಮಲ್ಲಿ, ಅಲ್ವಾ? ಹಾಗಾದ್ರೆ ಈ ICS ಎಕ್ಸಾಮ್ ಅಂದ್ರೆ ಬಹಳ ಜನರಿಗೆ ಕೇಳಿದ್ರೆ ಏನಂತಾರೆ ಗೊತ್ತಾ? ಇಂಡಿಯನ್ ಸಿವಿಲ್ ಸರ್ವಿಸ್ ಸರ್, ಇಂಡಿಯನ್ ಸಿವಿಲ್ ಸರ್ವಿಸ್ ಸರ್. ನೋ, ನೋ, ನೆವರ್. ಇಂಡಿಯನ್ ಸಿವಿಲ್ ಸರ್ವಿಸ್ ಆಗೋದಕ್ಕೆ ಸಾಧ್ಯ ಇಲ್ಲ ರೀ. ಇವತ್ತು ಇಂಡಿಯನ್ ಸಿವಿಲ್ ಸರ್ವಿಸ್, ಬಟ್ ಅವತ್ತಿನ ಕಾಲದಲ್ಲಿ ಭಾರತದಲ್ಲಿ ಯಾವುದೇ ರೀತಿ ಅಧಿಕಾರ ಇರಲಿಲ್ಲ, ಭಾರತೀಯರಿಗೆ ಅಧಿಕಾರ ಇರಲಿಲ್ಲ. ಹಾಗಾಗಿ ನಾವು ಇಂಡಿಯಾ ಅನ್ನೋ ಒಂದು ಪದವನ್ನ ಅವತ್ತು ಸಂಪೂರ್ಣವಾಗಿ ಬಳಸ್ತಾ ಇರಲಿಲ್ಲ. ಏನಂತ ಬಳಸ್ತಾ ಇದ್ರು ಅವತ್ತಂತಂದ್ರೆ ಎಂಪೀರಿಯಲ್, ಬಿಕಾಸ್ ಸಾಮ್ರಾಜ್ಯಶಾಹಿ ನೀತಿ ಆಗಿತ್ತು, ಬ್ರಿಟಿಷರ ಆಳ್ವಿಕೆಗೆ ಒಳಗಾಗಿತ್ತು ಭಾರತ. ಬ್ರಿಟಿಷರ ಕಾಲದಲ್ಲಿ ಇಂಡಿಯಾ ಅನ್ನೋ ಒಂದು ಪದವನ್ನ ಬಳಸಲಿ, ಇಲ್ಲಾಂದ್ರೆ ಬ್ರಿಟಿಷ್ ಇಂಡಿಯಾ ಅಂತ ಕರಿಬಹುದಾಗಿತ್ತು. ಬ್ರಿಟಿಷ್ ಇಂಡಿಯಾ, ಬರೀ ಇಂಡಿಯಾ ಅಂತ ಕರಿತಿರ್ಲಿಲ್ಲ ಅವತ್ತು, ನಾವು ಒಂದು ಬ್ರಿಟಿಷ್ ಇಂಡಿಯಾ ಅಂತ ಕರಿತಿದ್ವು, ಇಲ್ಲಾಂದ್ರೆ ಇಂಪೀರಿಯಲ್, ಇಂಪೀರಿಯಲ್ ಅಡ್ಮಿನಿಸ್ಟ್ರೇಷನ್ ಅಂತ ಕರಿತಿದ್ವು, ಅಥವಾ ಇಂಪೀರಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ, ಈ ತರ. ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಏನಿದು, ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಇಂಡಿಯನ್ ಸಿವಿಲ್ ಸರ್ವಿಸ್ ಅಲ್ಲ ಇದು. ICS ಅಂದರೆ ಅವತ್ತಿನ ಎಕ್ಸಾಮು ಇಂಪೀರಿಯಲ್ ಸಿವಿಲ್ ಸರ್ವಿಸ್, ಸಾಮ್ರಾಜ್ಯಶಾಹಿ ನಾಗರಿಕ ಸೇವೆಗಳು. ಓಕೆನಾ? ಇದು ಬಹಳಷ್ಟು ಜನರಿಗೆ ಗೊತ್ತಿರಬೇಕಾಗತ್ತೆ. ಯಾಕಂದ್ರೆ ನಾನು ಬಹಳ ಕೇಳಿದ್ದೇನೆ ಇದನ್ನ, ವಿದ್ಯಾರ್ಥಿಗಳಲ್ಲಾಗಿರ್ಬೋದು, ಕೆಲವು ವ್ಯಕ್ತಿಗಳು, ಆಮೇಲೆ ಇವನ್ ತಿಳುವಳಿಕೆ ಇದ್ದವರು ಕೂಡ, ಕೆಲವ್ರಿಗೆ ಏನಾಗುತ್ತೆ ಅದು ಇನ್ನೊಂದು, ಕೆಲವು ಪುಸ್ತಕಗಳಲ್ಲಿ ಸರಿಯಾಗಿ ಕೊಟ್ಟಿದ್ದಾರೆ, ಕೆಲವು ಪುಸ್ತಕಗಳಲ್ಲಿ ಬಹಳಷ್ಟು ಕರೆಕ್ಟ್ ಕೊಟ್ಟಿದ್ದಾರೆ. ಆದ್ರೆ ಇನ್ನುಳಿದ ಕೆಲವು ಪುಸ್ತಕಗಳಲ್ಲಿ ಈ ICS ಅಂತ ಬಂದಾಗ ಅದನ್ನ ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಮಾಡ್ತಾರೆ. ದಯವಿಟ್ಟು ಅದನ್ನ ಅಲ್ಲ ಏನಾದ್ರು ಇದ್ದರೆ ಸ್ವಲ್ಪ ತಿದ್ದಿಕೊಳ್ಳಿ. ಬಿಕಾಸ್ ಇಂಡಿಯನ್ ಸಿವಿಲ್ ಸರ್ವಿಸ್ ಅಲ್ಲ, ಅದು ಇಂಪೀರಿಯಲ್ ಸಿವಿಲ್ ಸರ್ವಿಸ್ ಆಗಿತ್ತು. ಓಕೆನಾ? ನೋಡಿ, ಇಂಪೀರಿಯಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿಯ ಒಂದು ಸದಸ್ಯರು ಕೂಡ ಆಗ್ತಾರೆ. ಅಂದ್ರೆ ಬ್ರಿಟಿಷ್ ಒಂದು ಅಸೆಂಬ್ಲಿಯಲ್ಲಿ ಇವರು ಸದಸ್ಯರಾಗ್ತಾರೆ. ನೋಡಿ, 1937ರಿಂದ 42ರಲ್ಲಿ 46 ಅಲ್ಲಿ 1946 ನಲ್ಲಿ ವಾಸ್ ಎ ಮೆಂಬರ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ. ಸಂವಿಧಾನದ ಒಂದು ರಚನೆಯ ಸಭೆ ಆಗಿತ್ತಲ್ಲ, ಆ ಟೈಮಲ್ಲಿ ಕೂಡ 46ರಲ್ಲಿ ಇವರು ಕೂಡ ಸಂವಿಧಾನದ ರಚನಾ ಸಭೆಯ ಒಂದು ಕೆಲವು ಸದಸ್ಯರು ಕೂಡ ಆಗಿದ್ರು. ಆಮೇಲೆ 1948ರಿಂದ ಸರ್ವಿಂಗ್ ಆಸ್ ಅ ಯೂನಿಯನ್ ಮಿನಿಸ್ಟರ್ ಫಾರ್ ದಿ ರೈಲ್ವೆ ಅಂಡ್ ಟ್ರಾನ್ಸ್ಪೋರ್ಟ್ ಇನ್ ಜವಾಹರ್ಲಾಲ್ ನೆಹರು ಕ್ಯಾಬಿನೆಟ್. ಜವಾಹರ್ಲಾಲ್ ನೆಹರು ಅವರ ಕ್ಯಾಬಿನೆಟ್ ಒಂದು ಅವರ ಸಚಿವ ಸಂಪುಟದಲ್ಲಿ ಇವರು ರೈಲ್ವೆ ಮತ್ತು ಸಾರಿಗೆ ಸಚಿವರಾಗಿದ್ದಂಥವ್ರು ಸಂತಾನಮ್. ಹಾಗಾದ್ರೆ ಇವ್ರ ಬಗ್ಗೆ ನೋಡೋದಾದ್ರೆ, ಈ ಸಂತಾನಮ್ ಕಮಿಟಿ ಅಂದ್ರೆ ಏನು? ಸಂತಾನಮ್ ಕಮಿಟಿ ಪಂಚಾಯತ್ ರಾಜ್ ಸಮಿತಿ, ಪಂಚಾಯತ್ ರಾಜ್ ಒಂದು ಫೈನಾನ್ಷಿಯಲ್ ಡೆವಲಪ್ಮೆಂಟ್ಗೆ ಅಲ್ಲದೆ ಅದನ್ನು ಹೊರತುಪಡಿಸಿ ಕೂಡ, ಓಕೆನಾ, 1962 63ರಲ್ಲಿ ಕೂಡ ಇದಾಗುತ್ತೆ. 63ರಲ್ಲಿ ಅಂತಾರೆ, 62ರಲ್ಲಿ ಬಿಲ್ ಪಾಸ್ ಮಾಡ್ತಾರೆ, 63ರಲ್ಲಿ ಇದು ಜಾರಿ ಬರುತ್ತೆ. ಎಸ್, ಇಲ್ಲಿ ನೋಡಿ, ಆಂಟಿ ಕರಪ್ಷನ್ ಕಮಿಟಿ ಕೂಡ ಅಂತಾರೆ. ಆಂಟಿ ಕರಪ್ಷನ್ ಕಮಿಟಿ ಅಂದ್ರೆ ಏನು? ಭ್ರಷ್ಟಾಚಾರವನ್ನ ತಡೆಯುವ ಒಂದು ಕಮಿಟಿ ಕೂಡ ಆಗಿರುತ್ತೆ. ಇದು ಭ್ರಷ್ಟಾಚಾರವನ್ನು ತಡೆಯುವ ಒಂದು ಉದ್ದೇಶ ಕೂಡ ಈ ಕಮಿಟಿಯ ಉದ್ದೇಶ ಆಗಿರುತ್ತೆ. ಯಾಕಂದ್ರೆ ಅವತ್ತಿನ ಒಂದು ಟೈಮಲ್ಲಿ ಭ್ರಷ್ಟಾಚಾರ ಬಹಳಷ್ಟು ಆಗಿರುತ್ತೆ. ಇವನ್ ಗ್ರಾಮ ಪಂಚಾಯತಿಯಲ್ಲೂ ಕೂಡ ಭ್ರಷ್ಟಾಚಾರ ಆಗಿರುತ್ತೆ. ಹಾಗಾಗಿ ಇಲ್ಲಿ ಮೇನ್ ಆಗಿ ಇವ್ರ ಉದ್ದೇಶ ಭ್ರಷ್ಟಾಚಾರವನ್ನು ತಡೆಯುವುದಲ್ಲದೆ ಒಂದು ಗ್ರಾಮ ಪಂಚಾಯತಿಯ ಫಿನಾನ್ಷಿಯಲ್ ಒಂದು ಅಭಿವೃದ್ಧಿ ಮಾಡೋದಕ್ಕೆ ಮಾಡ್ತಕ್ಕಂಥ ಒಂದು ಕಮಿಟಿ. ಸಂತಾನಮ್ ಕಮಿಟಿ ಈಸ್ ಅ ಕ್ರೆಡಿಟೆಡ್, ಓಕೆನಾ, ಈಸ್ ಅ ಕ್ರೆಡಿಟೆಡ್ ಕಮಿಟಿ ಈಸ್ ಕ್ರೆಡಿಟೆಡ್ ವಿತ್ ಸೆಟ್ಟಿಂಗ್ ಆಫ್ ದಿ ಸೆಂಟ್ರಲ್ ವಿಜಿಲೆನ್ಸ್. ಏನು CVC ಇದೆಯಲ್ಲ, CVC ಇದು ಎಕ್ಸಾಮ್ ಅಲ್ಲಿ ಬಹಳ ಸರಿ ಕೇಳಿದ್ರೆ, ಇದು ಕಾನ್ಸ್ಟಿಟ್ಯೂಷನ್ ಬಾಡಿ ಅಲ್ಲ, ಇದು ಸ್ಟ್ಯಾಟ್ಯುಟರಿ ಬಾಡಿ. ಓಕೆನಾ, ಸ್ಟ್ಯಾಟ್ಯುಟರಿ ಸ್ಟೇಟಸ್ ಕೊಡ್ತಾರೆ ಇದಕ್ಕೆ. 1964ರಲ್ಲಿ ರಚನೆ ಆಗ್ತಕ್ಕಂಥ ಒಂದು ಸೆಂಟ್ರಲ್ ವಿಜಿಲೆನ್ಸ್ ಕಮಿಷನ್, ಒಂದು ಆಯೋಗ. 2003ರಲ್ಲಿ ಇದಕ್ಕೆ ಶಾಸನಬದ್ಧ ಸ್ಥಾನಮಾನ ಕೊಡ್ತಾರೆ. ಸಾಂವಿಧಾನಿಕ ಸ್ಥಾನಮಾನ ಕೊಡೋದಿಲ್ಲ, ಶಾಸನಬದ್ಧ. ಅಂದ್ರೆ ಬೇಸಿಕ್ ಆಗಿ ಇದು ಸಾಂವಿಧಾನಿಕ ಬಾಡಿ ಅಲ್ಲ, ಸಾಂವಿಧಾನಿಕ ಸಂಸ್ಥೆ ಇದಲ್ಲ. ಎಕ್ಸಾಮ್ ಅಲ್ಲಿ ಇದನ್ನು ಬಹಳ ಸರಿ ಕ್ವಶನ್ ಕೇಳಿದ್ರೆ, ಇದು ಸಾಂವಿಧಾನಿಕ ಸಂಸ್ಥೆ ಹೌದು ಅಲ್ಲವೋ ಅಂತೇಳಿ. ಒಂದ್ ನೆನಪಿರಲಿ, ಇದು ಸಾಂವಿಧಾನಿಕ ಸಂಸ್ಥೆ ಅಲ್ಲ. ಸಾಂವಿಧಾನಿಕ ಸಂಸ್ಥೆ ಅಥವಾ ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಂದ್ರೆ ಮೂಲ ಸಂವಿಧಾನದಲ್ಲಿ ಇದರ ಉಲ್ಲೇಖ ಇರಬೇಕು, ಅಂದಾಗ ಮಾತ್ರ ಅದು ಆ ಮೂಲ ಸಂವಿಧಾನದಲ್ಲಿ ಯಾವುದೆಲ್ಲ ಇದೆಯೋ ಅದು ಕಾನ್ಸ್ಟಿಟ್ಯೂಷನಲ್ ಅಂಡರ್ ಅಲ್ಲಿ ಬರುತ್ತೆ, ಅದು ಕಾನ್ಸ್ಟಿಟ್ಯೂಷನಲ್ ಬಾಡಿ ಆಗ್ಲಿಕ್ಕೆ ಸಾಧ್ಯ. ಇಷ್ಟು ನೋಡಿ, ಇನ್ನೊಂದು ನೆನಪಿರಲಿ, ನಾವು ಲಾಲ್ ಬಹದ್ದೂರ್ ಶಾಸ್ತ್ರಿ ಈ ಒಂದು ಸಮಿತಿಯನ್ನ ಶಿಫಾರಸು ಮಾಡ್ತಾರೆ. ಈ ಒಂದು ಸಮಿತಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಿಯಾಗಿದ್ದಾಗ ಈ ಸಮಿತಿ ರಚನೆ ಆಗುತ್ತೆ. ಬಲವಂತರಾಯ್ ಮೆಹ್ತಾ ಸಮಿತಿ ಯಾರ ಒಂದು ಪ್ರಧಾನಮಂತ್ರಿ ಇದ್ದಾಗ ರಚನೆ ಆಗುತ್ತೆ? ಜವಾಹರ್ಲಾಲ್ ನೆಹರು. ಒಂದು ನೆನಪಲ್ಲಿ, ಈ ಕಮಿಟಿಗಳು ಯಾರು ಪ್ರಧಾನಿಯಾಗಿದ್ದಾಗ ಜಾರಿಯಾದವು ಅಂತ ಕೇಳ್ತಾರೆ, ರಚನೆಯಾದವು ಅಂತ ಕೇಳ್ತಾರೆ.
ಈ ಒಂದು ಈ ಸಮಿತಿ ಯಾವಾಗ ರಚನೆ ಆಯಿತು? ಆ ಸಮಿತಿ ರಚನೆ ಆದಾಗ ಇದ್ದಂತ ಭಾರತದ ಪ್ರಧಾನಿ ಯಾರು ಅಂತ ಕೂಡ ಕೇಳಿದ್ರು. ಜವಾಹರ್ಲಾಲ್ ನೆಹರು ಇದ್ರು. ಎಲ್ಲಿ? ಒಂದು ಬಲವಂತರಾಯ ಮೆಹ್ತಾ ಸಮಿತಿಯಲ್ಲಿ. ಆದ್ರೆ ಇಲ್ಲಿ ಸಂತಾನಂ ಕಮಿಟಿ 1963ರಲ್ಲಿ ಕೂಡ ಆಗುತ್ತೆ. 63ರಲ್ಲಿ ಆಕ್ಚುಲಿ 62ರಲ್ಲಿ ಪಾಸ್ ಆಗುತ್ತೆ. 63ರಲ್ಲಿ ಇದು ಕಾರ್ಯರೂಪಕ್ಕೆ ಬರುತ್ತೆ. 63ರಲ್ಲಿ ಓಕೆನಾ? ಸಾರಿ 1963ರಲ್ಲಿ ಇದು ಕಾರ್ಯರೂಪಕ್ಕೆ ಬರುತ್ತೆ. ಲಾಲ್ ಬಹದ್ದೂರ್ ಸಂತಾನಂ ಅವರನ್ನು ಭ್ರಷ್ಟಾಚಾರ ವಿರೋಧಿ ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಿಸ್ತಾರೆ. ಅದರ ಸಂಪೂರ್ಣ ತನಿಖಾ ಕೆಲಸ ಮತ್ತು ಶಿಫಾರಸುಗಳಿಂದಾಗಿ ಸಮಿತಿಯು ಸಂತಾನಂ ಅವರ ಭ್ರಷ್ಟಾಚಾರ ವಿರೋಧಿ ಸಮಿತಿ ಎಂಬ ಖ್ಯಾತಿಯನ್ನು ಕೂಡ ಗಳಿಸ್ತಾರೆ. ಭ್ರಷ್ಟಾಚಾರ ವಿರೋಧಿ ಮಾಡಿದಂತ ವ್ಯಕ್ತಿ ಕಮಿಟಿ ಅಂತ ಕೂಡ ಇದನ್ನು ಕರೀತಾರೆ. ಎಸ್ ನೋಡಿ, ಶಾಸನಬದ್ಧ ಸ್ಥಾನಮಾನ ಕೊಡ್ತಾರೆ ಸಿವಿಸಿಗೆ, ಸೆಂಟ್ರಲ್ ವಿಜಿಲೆನ್ಸ್ ಕಮಿಟಿ. ಸೆಂಟ್ರಲ್ ವಿಜಿಲೆನ್ಸ್ ಕಮಿಟಿ ಏನ್ ಮಾಡುತ್ತೆ ಅಂತಂದ್ರೆ, ಇದು ಭ್ರಷ್ಟಾಚಾರ ತಡೆಯುವ ಒಂದು ಆಯೋಗ ಆಗಿರುತ್ತೆ. ಭ್ರಷ್ಟಾಚಾರ ತಡಿಲಿಕ್ಕೆ ಇದು ಬಹಳಷ್ಟು ಒಂದು ಪ್ರಮುಖ ಕೆಲಸವನ್ನ ಇವತ್ತಿಗೂ ಕೂಡ ಮಾಡ್ತಾ ಇದೆ. ಓಕೆನಾ? ಸರಿ, ಸಂತಾನಂ ಕಮಿಟಿ ಏನ್ ಮಾಡುತ್ತೆ ಸರ್ ಅಂತ ನೋಡೋದಾದ್ರೆ, ಸಂತಾನಂ ಕಮಿಟಿ ಏನ್ ಹೇಳುತ್ತೆ ಅಂತಂದ್ರೆ, ಪಂಚಾಯತ್ ರಾಜ್ ಹಣಕಾಸು ನಿಗಮಗಳನ್ನ ಸ್ಥಾಪನೆ ಮಾಡ್ಬೇಕು. ನಾನು ಹೇಳಿದೆ ಪಂಚಾಯತಿಗಳಲ್ಲಿ ಏನಾಗಿರುತ್ತೆ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಟ್ಯಾಕ್ಸ್ ಎಲ್ಲ ಕಲೆಕ್ಟ್ ಆಗುತ್ತೆ. ಒಂದು ರಾಜ್ಯದ ಟ್ಯಾಕ್ಸ್ ಕಲೆಕ್ಟ್ ಆದಾಗ ರಾಜ್ಯದ ಸರ್ಕಾರದ ಬೊಕ್ಕಸಕ್ಕೆ ಹೋಗುತ್ತೆ. ರಾಜ್ಯ ಸರ್ಕಾರದವರು ಕಲೆಕ್ಟ್ ಮಾಡ್ತಾರೆ. ಇಡೀ ರಾಜ್ಯದಲ್ಲೇ ಇರ್ತಕ್ಕಂಥ ಎಲ್ಲಾ ಒಂದು ಟ್ಯಾಕ್ಸ್ ಗಳನ್ನ ತಗೊಂಡು ಕೇಂದ್ರ ಸರ್ಕಾರದವರು ಅವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಇವರು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೊಂಡು ಎಲ್ಲರೂ ಕೂಡ ರಾಜ್ಯ ಸರ್ಕಾರದವರು ತಮ್ಮ ಹತ್ರ ಇಟ್ಕೊಂಡು ಕೇಂದ್ರ ಸರ್ಕಾರದವರು ಕೇಂದ್ರದಲ್ಲಿ ಇಟ್ಕೊಂಡಾಗ ದುಡ್ಡು ಯಾರನ್ನ ಕೇಳ್ಬೇಕು? ಇಲ್ಲಿ ಗ್ರಾಮ ಪಂಚಾಯತಿಲಿ ಏನಾದ್ರು ಸಮಸ್ಯೆ ಆದ್ರೆ, ಓಕೆನಾ, ಎಲ್ಲಾ ಟೈಮಲ್ಲೂ ಕೂಡ ಕೇಂದ್ರದ ಹತ್ರ ಸಿಎಂ PM ಹತ್ರ ಮುಂದೆ ನಿಂತು ಸ್ವಲ್ಪ ಕೊಡಿಪ, ನಮಗೊಂದು ಸ್ವಲ್ಪ ಕೊಡಿ ಸರ್, ನಮಗೂ ಸ್ವಲ್ಪ ಕೊಡಿ ಸರ್, ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲ ಸರ್, ನಾವು ಅದನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕು ಸರ್, ನಮ್ಮ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಆಗ್ಬೇಕು ಸರ್, ನಮ್ಗೊಂದು ಸ್ವಲ್ಪ ದುಡ್ಡು ಕೊಡಿ ಸರ್ ಅಂತೇಳಿ ಎಲ್ಲಾ ಟೈಮಲ್ಲೂ ಕೂಡ ಅವರ ಮುಂದೆ ಕೈ ಕಟ್ಟಿಕೊಂಡು ಕೇಳುವಂತ ಕೆಲಸ ಆಗಬಾರ್ದು ಇಲ್ಲಿ ಅನ್ನೋದು ಸಂತಾನಂ ಅವರ ಉದ್ದೇಶ. ಗ್ರಾಮ ಪಂಚಾಯತಿಗಳಿಗೆ ಸ್ವರಾಜ್ಯ ಅನ್ನೋ ಒಂದು ಪರಿಕಲ್ಪನೆ ಯಾವಾಗ ಗಾಂಧೀಜಿ ಕೊಟ್ಟರು, ಅಲ್ಲಿಗೆ ಸ್ವರಾಜ್ಯದ ಒಂದು ಪ್ರಕ್ರಿಯೆ ಅಥವಾ ಸ್ವರಾಜ್ಯದ ಪ್ರಾಮುಖ್ಯತೆ ಹೆಚ್ಚಾಗುತ್ತೆ. ಸಂಪೂರ್ಣ ಅಧಿಕಾರ ಕೊಡ್ಬೇಕು ಇವರಿಗೆ. ಟ್ಯಾಕ್ಸ್ ಕಲೆಕ್ಟ್ ಮಾಡೋ ಒಂದು ಅಧಿಕಾರ ಕೂಡ ಗ್ರಾಮ ಪಂಚಾಯತಿಗೆ ಕೊಡ್ಬೇಕ್ರಿ. ಆ ಟ್ಯಾಕ್ಸ್ ನ ಕಲೆಕ್ಟ್ ಮಾಡ್ಕೊಂಡು ಅವ್ರು ಇಟ್ಕೊಂಡು ತಮ್ಮ ಗ್ರಾಮ ಪಂಚಾಯತಿನ ಸ್ವತಃ ತಾವೇ ಡೆವಲಪ್ಮೆಂಟ್ ಮಾಡ್ಕೊತಾರೆ. ಏನಾದ್ರೂ ಸಮಸ್ಯೆ ಇದ್ದಾಗ ತಾವೇ ಬಗೆಹರಿಸುವಂತ ಕೆಲಸ ಮಾಡ್ಕೊಳ್ತಾರೆ ಅವರು. ಪ್ರತಿ ಸಾರಿ ಹೋಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಹತ್ರ ಹೋಗಿ ಕೇಳಕ್ ಆಗೋದಿಲ್ಲ. ಅಂತ ಒಂದು ಸಮಸ್ಯೆ ಆಗ್ಬಾರ್ದು. ಈಗ ಹಂಗಾಗಿದೆ, ಏನಾದ್ರು ಸ್ವಲ್ಪ ಅನುದಾನ ಕೇಳಕ್ ಹೋದ್ರೆ ಮತ್ತೆ ಅವರು ಸ್ವಲ್ಪ ನೋಡಪ್ಪ ನಮಗೊಂದು ಸ್ವಲ್ಪ ರಾಜಕಾರಣಿಗಳು ಕೂಡ ಈ ಕೆಲವರು ಏನ್ ಮಾಡ್ತಾರೆ, ಅಲ್ಲಿ ಕೂಡ ಅಪೇಕ್ಷೆ ಮಾಡ್ತಿರ್ತಾರಲ್ವಾ. ಇದೆಲ್ಲ ಅರ್ಥ ಆಗುತ್ತೆ ನಿಮ್ಗೆ ಇಂಡೈರೆಕ್ಟ್ ಆಗಿ ಹೇಳಿದ್ರೆ. ಇಲ್ಲಿ ಹಣಕಾಸು ನಿಗಮಗಳನ್ನ ಸ್ಥಾಪನೆ ಮಾಡಬೇಕು. ಅಲ್ಲಿ ಕೆಲವು ನಿಗಮಗಳನ್ನ ಸ್ಥಾಪನೆ ಮಾಡಿ ಹಣಕಾಸು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಅವರಿಗೆ ಆದಂತ ಒಂದು ಸ್ವತಃ ಅಧಿಕಾರ ಕೊಡಿ ನೀವು. ಇನ್ನೊಂದು ನೋಡಿ, ರಾಜ್ಯ ಮಟ್ಟದಲ್ಲಿ ಎಲ್ಲಾ ಅನುದಾನಗಳನ್ನು ವಿವಿಧ PRI ಅಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳಿಗೆ ಏಕೀಕೃತ ರೂಪದಲ್ಲಿ ಕಳಿಸಬೇಕು. ಎಲ್ಲರಿಗೂ ಕೂಡ ದುಡ್ಡನ್ನ ಅವ್ರು ಕೊಡ್ಬೇಕು, ಅನುದಾನ. ಈಗ ಪಂಚಾಯತ್ ಅವರು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ತಾವು ಕಲೆಕ್ಟ್ ಮಾಡ್ಕೋತಾರೆ, ತಮ್ಮ ಸ್ವಲ್ಪ ಖರ್ಚಿಗೆ ಇಟ್ಕೋತಾರೆ ಅವರು. ಅಂದ್ರೆ ಗ್ರಾಮ ಪಂಚಾಯತಿಯಲ್ಲಿ ಏನಾದ್ರು ಅಭಿವೃದ್ಧಿ ಮಾಡ್ಬೇಕಂದ್ರೆ ಸ್ವಲ್ಪ ಅನುದಾನವನ್ನ ಟ್ಯಾಕ್ಸ್ ಸುತ್ತ ತಮ್ಮೂರಲ್ಲೇ ಕಲೆಕ್ಟ್ ಮಾಡ್ಕೊಂಡು ಇಟ್ಕೋತಾರೆ. ಇನ್ನು ಉಳಿದಂತ ಏನು ಅವರಿಗೆ ದೊಡ್ಡ ಮಟ್ಟದ ಒಂದು ಅನುದಾನ ಹೋಗಿರ್ತಾರೆ ರಾಜ್ಯ ಸರ್ಕಾರಕ್ಕೆ, ಅವ್ರು ಮತ್ತೆ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು ಪಂಚಾಯತ್ಗೆ ಅಂತ ಇವ್ರು ಹೇಳ್ತಾರೆ. ಅರ್ಥ ಆಯ್ತಲ್ಲ? ಎಸ್. ಭೂ ಕಂದಾಯ ಮತ್ತು ಮನೆ ತೆರಿಗೆ ಇತ್ಯಾದಿಗಳನ್ನು ಆಧರಿಸಿ ವಿಶೇಷ ತೆರಿಗೆಯನ್ನು ವಿಧಿಸುವ ಅಧಿಕಾರವನ್ನು ಪಂಚಾಯತಿಗಳು ಹೊಂದಿರಬೇಕು. ಅಂದ್ರೇನು? ಭೂ ಕಂದಾಯ, ಓಕೆನಾ, ಲ್ಯಾಂಡ್ ರೆವೆನ್ಯೂ ಆಗಿರ್ಬೋದು, ಅಥವಾ ಹೌಸ್ ಟ್ಯಾಕ್ಸ್ ಆಗಿರ್ಬೋದು, ಲೇವಿ ಟ್ಯಾಕ್ಸ್ ಆಗಿರ್ಬೋದು, ವಿಶೇಷ ತೆರಿಗೆ ಆಗಿರ್ಬೋದು, ಇವೆಲ್ಲ ತೆರಿಗೆಗಳನ್ನ ಗ್ರಾಮ ಪಂಚಾಯತ್ ಅವರು ತಾವು ಮಾಡ್ಕೋತಾರೆ. ಅವ್ರ ಊರಿಗೆ ಬೇಸಿಕ್ ನೀಡ್ಸ್ ಏನೇನು ಬೇಕೋ ಅದು ಅಭಿವೃದ್ಧಿ ಮಾಡ್ಕೊಳ್ಳೋದಕ್ಕೆ ತಮ್ಮ ಊರಲ್ಲಿ ತಾವೇ ಒಂದು ಹಣಕಾಸಿನ ಒಂದು ಸಂಗ್ರಹಣೆ ಮಾಡಿಕೊಂಡು ತಾವು ಡೆವಲಪ್ಮೆಂಟ್ ಮಾಡ್ಕೋತಾರೆ. ಪ್ರತಿ ಸಲ ಹೋಗಿ ಎಲ್ಲದಕ್ಕೂ ಸಣ್ಣ ಪುಟ್ಟ ನಮ್ಮಲ್ಲಿ ಇಲ್ಲ ರೀ, ಒಂದ್ ಸ್ವಲ್ಪ ಏನು ನಮ್ಮ ಊರಲ್ಲಿ ನೀರ್ ಬರ್ತಾ ಇಲ್ಲ, ಅಲ್ಲಿ ಎಲ್ಲ ಟ್ಯಾಪ್ ನಲ್ಲಿ ಕೆಟ್ಟೋಗಿದೆ, ಅದನ್ನ ಮಾಡ್ಸಕ್ಕೆ ಸ್ವಲ್ಪ ಒಂದು 1,000 ರೂಪಾಯಿ 2,000 ರೂಪಾಯಿ ಕೊಡಿ ಸರ್ ಅಂತೇಳಿ ಕೇಂದ್ರದವ್ರ ಹತ್ರ ಮತ್ತೆ ರಾಜ್ಯದವ್ರ ಹತ್ರ ಹೋಗಕ್ಕಾಗತ್ತಾ? 1,000-2,000ಕ್ಕೆ ಹೋಗಕ್ಕಾಗತ್ತಾ? ನೆವರ್ ಆಗೋದಿಲ್ಲ. ಅಂತ ಒಂದು ಟೈಮ್ ಬರಬಾರ್ದು, ಓಕೆನಾ. ಅಟ್ಲೀಸ್ಟ್ ಮಿನಿಮಮ್ ಖರ್ಚಿಗೆ ಆದ್ರೂ ಅವ್ರು ಇಟ್ಕೊಳ್ಳಿ. ಮಿನಿಮಮ್ ಬೇಸಿಕ್ ನೀಡ್ಸ್ ಅವ್ರು ಪೂರೈಸ್ಕೊಳ್ಳೋದಕ್ಕೆ ಖರ್ಚಿಗೆ ಇಟ್ಕೊಳ್ಳಿ ಅಂತ ಒಂದು ಟ್ಯಾಕ್ಸ್ ಕಲೆಕ್ಟ್ ಮಾಡ್ಕೋ ಅಧಿಕಾರ ಅವ್ರಿಗೆ ಕೊಡಿ ನೀವು ಅಂತ ಸಂತಾನಂ ಅವರು ಹೇಳ್ತಾರೆ. ಸಂತಾನಂ ಅವರು ಅದಲ್ಲದೆ ನೀವು ರಾಜ್ಯದವರು ಅವ್ರಿಗೆ ಮತ್ತೆ ಅನುದಾನ ಕೊಡಬೇಕು, ನಿಮ್ಮ ನೇತೃತ್ವದಲ್ಲಿ ನಿಮಗೆ ಬಂದಂತ ಟ್ಯಾಕ್ಸ್ ಅಲ್ಲಿ ಕೊಡ್ಬೇಕು ಅವ್ರಿಗೆ ಅಂತ ಹೇಳ್ತಾರೆ. ಅದು ಕೂಡ ಅದೇ ಏನಲ್ಲ, ಎಲ್ಲಾ ಮಟ್ಟದ ರಾಜ್ಯದ ಎಲ್ಲಾ ಮಟ್ಟದ ಅನುದಾನಗಳು ವಿವಿಧ PRIಗಳಿಗೆ ಅಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ಗಳಿಗೆ ಕೊಡ್ಬೇಕು ನೀವು. ಆಮೇಲೆ ಇದಾಯ್ತಲ್ವಾ? ಎಸ್. ರಾಜ್ಯ ಮಟ್ಟದಲ್ಲಿ ಅನುದಾನ ಪಂಚಾಯತಿ ಸಂಸ್ಥೆಗಳಿಗೆ ವರ್ಗಾಯಿಸಬೇಕು ಎಂದು ಶಿಫಾರಸು ಮಾಡುತ್ತೆ. ರಾಜ್ಯ ಮಟ್ಟದ ಅನುದಾನವನ್ನು ಪಂಚಾಯತಿ ಸಂಸ್ಥೆಗಳಿಗೆ ಕಳಿಸ್ಬೇಕು ಅನ್ನೋದು ಕೂಡ ಇವರ ಉದ್ದೇಶವಾಗಿರುತ್ತೆ. ಇದೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಆಪ್ಷನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಗುರುಜಿ ಟೆಲಿಗ್ರಾಮ್ ಅಲ್ಲಿ ನೀವು ಜಾಯ್ನ್ ಆಗಿ ಮತ್ತೆ ನೆಕ್ಸ್ಟ್ ನಾವು ಅಶೋಕ್ ಮೆಹ್ತಾ ಸಮಿತಿಯನ್ನು ನೋಡೋಣ. ಬಹಳಷ್ಟು ಡೀಪ್ ಆಗಿದೆ ರೀ ಇದು ಮಾತ್ರ, ಓಕೆನಾ. ಅಶೋಕ್ ಮೆಹ್ತಾ ಸಮಿತಿ
ನಿಮಗೆ ಗೊತ್ತಿರದ ಕೆಲವು ವಿಚಾರಗಳನ್ನ ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮತ್ತೆ ಟ್ರೈ ಮಾಡ್ತೇನೆ ಆದಷ್ಟು ಹೆಚ್ಚಿನ ಒಂದು ಜ್ಞಾನವನ್ನ ನಿಮಗೆ ಉಣಿಸುವಂತ ಕೆಲಸ ನಾನು ಮಾಡ್ತೀನಿ. ಡೆಫಿನೆಟ್ಲಿ ಎಸ್ ನಿಮ್ಮ ಒಂದು ಸಪೋರ್ಟು ಹೀಗೆ ಇರಲಿ. ಎಸ್ ಥ್ಯಾಂಕ್ ಯು ಒನ್ ಅಂಡ್ ಆಲ್.